ನಮಸ್ತೆ ವೀಕ್ಷಕರೇ, ಶ್ವೇತ ಸುಂದರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ವೇತಾ ಕಾಮತ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಒಂದಿಷ್ಟು ಮಾತುಕತೆಯನ್ನು ಮಾಡೋಣ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಹೇಗೆ ನಡೀತಾ ಇದೆ ಲೈಫ್ ಹೇಗೆ ನಡೀತಾ ಇದೆ? ಲೈಫ್ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ತುಂಬ ಅಚೀವ್ಮೆಂಟ್ಸ್ ಆದಮೇಲೆ ತುಂಬ ಖುಷಿ ಆಗ್ತಾ ಇದೆ. ವಾಪಸ್ ಬಂದು ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಆಗಿ ಬರುವಾಗ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಸೊ ಒಂದು ಮಾಡಲಿಂಗ್ ಕ್ಷೇತ್ರದಲ್ಲಿ ತಾವು ಪರಿಚಯ ಆಗಿರುವಂಥದ್ದು ಎಲ್ರಿಗೂ ಗೊತ್ತು. ಬಟ್ ಶ್ವೇತಾ ಅವರ ಒಂದು ಪರ್ಸ್ನಲ್ ಲೈಫ್ ಏನಿದೆ, ಅಂದರೆ ಹುಟ್ಟು ಎಲ್ಲಿಂದ ಆಯಿತು, ಸೊ ಯಾವ ಒಂದು ಪರಿಸರದಲ್ಲಿ ತಾವು ಹುಟ್ಟು ಬೆಳೆದ್ರಿ, ಕಲಿತಂತಹ ಶಾಲೆ, ಇದೆಲ್ಲ ಕೆಲವರಿಗೆ ಗೊತ್ತಿರಲ್ಲಲ್ವ. ಸೊ ಅಲ್ಲಿಂದ ನಾವು ಮಾತುಕತೆಯನ್ನು ಆರಂಭಿಸೋಣ. ಸೊ ಎಲ್ಲಾಯಿತು ತಾವು ಹುಟ್ಟಿದಂತಹ ಪರಿಸರ? ನಾನು ಆ್ಯಕ್ಚುಲಿ ಉಡುಪಿಯಲ್ಲಿ ಹುಟ್ಟಿದ್ದು. ಉಡುಪಿ, ನನ್ನ ಅಮ್ಮ ಎಲ್ಲ ಅಲ್ಲಿರೋದು. ಸೊ ನನಗೆ ಒಂದು ತಂಗಿ ಇದ್ದಾಳೆ. ಸೊ ನಾವೆಲ್ಲ ಉಡುಪಿಯಿಂದನೇ ಅವ್ರಿಗೆ. ಮತ್ತು ಅಲ್ಲಿ ಆಗಿ ನಾನು MBBS ಕಲಿಯುವಾಗ ಯನಪೋಯ ಮೆಡಿಕಲ್ ಕಾಲೇಜಿಗೆ ಇಲ್ಲಿ ಬಂದಿರೋದು. ಸೊ ಆಮೇಲೆ ಮಂಗಳೂರಲ್ಲಿ ಐ ಮೆಟ್ ಮೈ ಹಸ್ಬೆಂಡ್ ಇನ್ ಕಾಲೇಜ್. ಸೊ ಅಲ್ಲಿ ಮದುವೆ ಆಗಿ ಮತ್ತೆ ಮಂಗಳೂರಲ್ಲಿ ಸೆಟ್ಲ್ ಆಗಿರೋದು. ಎಷ್ಟು ಮಂದಿ ಇದ್ದೀರಿ ಮ್ಯಾಮ್ ತಾವು ಮನೆಯಲ್ಲಿ? ತಮಗೆ ಅಕ್ಕ, ಅಣ್ಣ, ಯಾರ ಹತ್ರ? ತಂಗಿ ಒಂದು ತಂಗಿ ಇದ್ದಾಳೆ. ಒಂದು ತಂಗಿ, ಇಬ್ಬರು ಮಕ್ಕಳು? ಇಬ್ಬರು ಮಾತ್ರ. ಓಕೆ, ತಾವು ಕಲಿತಂಥ ಸ್ಕೂಲ್ ಯಾವುದು ಮ್ಯಾಮ್? ನಂದೆಲ್ಲ ಉಡುಪಿಯಲ್ಲೇ ಕಲ್ತಿರೋದು. ಎಲ್ಲ ಶಾಲೆ LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಉಡುಪಿಯಲ್ಲಿ, ಇಂದ್ರಾಳಿ ಇಂಗ್ಲೀಷ್ ಮೀಡಿಯಂ ಮತ್ತು EMHS ಅಲ್ಲಿ ಆಗಿ MGM ಕಾಲೇಜ್ ಆದ ಮೇಲೆ MBBS ಮಾಡಲಿಕ್ಕೆ ಯನಪೋಯ ಮೆಡಿಕಲ್ ಕಾಲೇಜ್ ಇಲ್ಲಿಗೆ ಬಂದಿರೋದು. ಚಿಕ್ಕ ವಯಸ್ಸಲ್ಲಿ ಡ್ರೀಮ್ ಇಟ್ಕೊಂಡಿದ್ರ ಡಾಕ್ಟರ್ ಆಗಬೇಕು ಅಂತ ನಾನು ಅಂತ? ಹಾಂ, ಚಿಕ್ಕದಿಂದ. ಆಗ ಅಂದರೆ ನನಗೆ ಡಾಕ್ಟರ್ ಅಥವಾ ಇಂಜಿನಿಯರ್ ಮಾತ್ರ ಆಪ್ಷನ್ಸ್ ಇತ್ತು. ಸೊ ಬಟ್ ಐ ಪ್ರಿಫರ್ಡ್ ಬಯಾಲಜಿ. ಸೊ ಅದಕ್ಕೆ ನನಗೆ ಡಾಕ್ಟರ್ ಆಗಬೇಕಂತ ಆಸೆ ಇತ್ತು. ಸೊ ಆಗ CET ಎಲ್ಲ ಬರೆದು ಮತ್ತು ನನಗೆ ಬೇರೆ ಕಡೆ ಎಲ್ಲ ಸಿಕ್ಕಿತ್ತು. ಬಟ್ ಅದು ಬೇಡ ಅಂತ ಮಂಗಳೂರಲ್ಲೇ ನಾನು ಮತ್ತೆ ಲಾಸ್ಟಿಗೆ ಸೆಕೆಂಡ್ ರೌಂಡಲ್ಲಿ ನನಗೆ ಮಂಗಳೂರಲ್ಲಿ ಯನಪೋಯದಲ್ಲಿ ಸಿಕ್ಕಿತ್ತು. ಹಾಗಾದರೆ ಚಿಕ್ಕ ವಯಸ್ಸಲ್ಲೇ ಡ್ರೀಮ್ ಎಲ್ಲ ಇಟ್ಕೊಂಡು ಸೊ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ. ಬಟ್ ಮಾಡಲಿಂಗ್ ಕ್ಷೇತ್ರಕ್ಕೆ ಯಾವಾಗ ಬಂದ್ರಿ? ಯಾಕೆ ಅನಿಸಿತ್ತು ಬರಬೇಕು ಅಂತ? ಅದು ಆ್ಯಕ್ಚುಲಿ ಚಿಕ್ಕದಿರುವಾಗ ಮಾಡಲಿಂಗ್ ಬಗ್ಗೆ ಏನು ಅಷ್ಟೇನು ಐಡಿಯಾ ಏನೂ ಇರಲಿಲ್ಲ. ಸೊ ಮದುವೆ ಆಗಿ ಬೆಂಗಳೂರಲ್ಲಿದ್ದಾಗ ಅಲ್ಲಿ ಫಸ್ಟ್ ಕಲಾಮಂದಿರ್ನವ್ರದ್ದು ಮಿಸಸ್ ಕರ್ನಾಟಕ ನಡೀತಿತ್ತು. ಅದು ಒಂದು 2010. ಆಗ ನಾವು ಬೆಂಗಳೂರಲ್ಲಿದ್ವಿ. ಸೊ ಜಸ್ಟ್ ಒಂದು ಆಡಿಷನ್ ಕೊಡು ಅಂತ ಅಲ್ಲಿ ಹೋಗಿದ್ದು. ಆಡಿಷನ್ ಕೊಟ್ಟಾಗ ಸಿಲೆಕ್ಟ್ ಆಯಿತು. ಸಿಲೆಕ್ಟ್ ಆದಮೇಲೆ ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ನನಗೇನು ಐಡಿಯಾ ಇಲ್ಲ, ಹೇಗೆ ನಡಿಬೇಕು, ಏನು ಮಾಡಬೇಕು, ಅದು ಸ್ಟೇಜಲ್ಲಿ ಏನು ಮಾತಾಡಬೇಕು ಎಂಥದ್ದಿಲ್ಲ. ಅವರೊಂದು ಜಸ್ಟ್ ಒಂದು ಪ್ರಾಕ್ಟೀಸಿಗೆ ಅಂತ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಥರ ಕೊಟ್ಟರು ನಮಗೆ. ಅಂದರೆ ಹೀಗೆ ನಡಿಬೇಕು, ಇದು ಇರ್ತದೆ, ಈ ರೌಂಡ್ಸ್ ಇರ್ತದೆ, ಮತ್ತು ನೀವು ಇಂಟ್ರೊಡಕ್ಷನ್ ಹೇಳಬೇಕು, ಮತ್ತು ನೀವೇನು ಮಾತಾಡಬೇಕು ಹಾಗೆ. ಸೊ ಅದರಲ್ಲಿ ನಂದು 4th ಪ್ಲೇಸ್ ಬಂತು. ಆಗ ನನಗೆ ಅಂದರೆ ಯಾವ ಟೈಪ್ ಹೀಲ್ಸ್ ಹಾಕಬೇಕು, ಏನು ಮಾತಾಡಬೇಕು, ಏನು ಐಡಿಯಾ ಇಲ್ಲ. ಸೊ ನಮ್ಗೆ ಏನಾಗಿತ್ತೋ ಅದನ್ನು ಮಾತ್ರ ನಾನು ಹಾಕ್ಕೊಂಡು ಹೋಗಿದ್ದೆ. ಸೊ ಆಗ 4th ಪ್ಲೇಸ್ ಬಂದಂಥ ಜೋರು ಕಣ್ಣೀರೆಲ್ಲ ಬಂತು. ಯಾಕೆಂದರೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದು, ಏನು ಐಡಿಯಾ ಇಲ್ಲದೆ, ಆದರೂ ಜಸ್ಟ್ ಮಿಸ್ ಆಗಿ 4th ಪ್ಲೇಸ್ ಬಂತು ಅಂತ. ಸೊ ಅದರಿಂದಾಗಿ ನನಗೆ ಒಂಥರ ಇಂಟ್ರೆಸ್ಟ್ ಬಂತು ಆ ಮಾಡಲಿಂಗ್ ಫೀಲ್ಡಲ್ಲಿ ನಾನು ಮಾಡ್ಬೋದು ಅಂತ. ಅದಾದಮೇಲೆ ಒಂದು 2-3 ಎಲ್ಲ ಬೆಂಗಳೂರಲ್ಲೇ ಇತ್ತು ಒಂದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು. ಪಾರ್ಟಿಸಿಪೇಟ್ ಮಾಡುವಾಗ ಅಂದರೆ ಪ್ರತಿಯೊಂದು ಪೇಜೆಂಟಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆ್ಯಂಡ್ ಯು ಸ್ಟಾರ್ಟ್ ಗೇನಿಂಗ್ ಕಾನ್ಫಿಡೆನ್ಸ್. ಫಸ್ಟಲ್ಲಿ ನಿಮಗೆ ಅಷ್ಟು ಫಸ್ಟ್ ಟೈಮ್ ವಾಕ್ ಮಾಡುವಾಗ ಹೆದರಿಕೆ ಆಗ್ತಿತ್ತು, ಹೇಗೆ ಮಾತಾಡೋದು, ಏನು ಮಾತಾಡಬೇಕಂತ ಗೊತ್ತಿರೋದಿಲ್ಲ. ಬಟ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮಾತಾಡುವಾಗ ಓಕೆ, ನಾವು ಹೀಗೆ ನಡಿಬೇಕು, ಹೀಗೆ ಮಾತಾಡಬೇಕು, ಇಂಥ ಹೀಲ್ಸ್ ಹಾಕಬೇಕು, ಹೀಗೆ ಸ್ಟೇಜ್ ಮೇಲೆ ಕಾನ್ಫಿಡೆನ್ಸ್, ಈ ಪೋಸಲ್ಲಿ ನಿಲ್ಬೇಕು, ಹಾಗೆ ಅಂದರೆ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತಾರೆ, ಇನ್ನೊಬ್ಬರನ್ನು ನೋಡಿ ಕಲೀಲಿಕ್ಕೆ ಆಗ್ತದೆ. ಸೊ ಹಾಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಮತ್ತೆ ಮಾಡಲಿಂಗ್ ಕ್ಷೇತ್ರಕ್ಕೆ ಹೋಗಿದ್ದು ನಾನು. ಮದುವೆಗಿಂತ ಮುಂಚೆನೇ ಇದ್ರಾ ಮ್ಯಾಮ್? ಅಲ್ಲ, ಇದು ಮದುವೆ ಆದಮೇಲೆ ಮಿಸಸ್ ಕರ್ನಾಟಕ. ಮದುವೆ ಆಗಿದ್ದು 2005 ಅಲ್ಲಿ, ಇದಾಗಿದ್ದು 2010. ಸೊ ಮದುವೆ ಅಂದ ತಕ್ಷಣ ಒಂದು ಹೆಣ್ಣನ್ನ ಮದುವೆಯಾಗಿ ಕಳಿಸಿದ ಮೇಲೆ ಗಂಡ ಒಪ್ಪಲ್ಲ, ಬೇಡ ಯಾವುದಕ್ಕೂ. ಸೊ MBBS ಮಾಡಿದ್ಯಾ, ಡಾಕ್ಟರ್ ಆಗಿ ಕೆಲಸ ಮಾಡು, ಸೊ ಇದೆಲ್ಲ ಬೇಡ ಅಂತ ಹೇಳೋದು ಸರ್ವೇ ಸಾಮಾನ್ಯ. ಸೊ ನಿಮ್ಮ ಗಂಡ ಅದಕ್ಕೆಲ್ಲ ಸಪೋರ್ಟ್ ಆಗಿ? ನನ್ನ ಗಂಡ ಇದಕ್ಕೆ ಸಪೋರ್ಟ್ ಆಗಿದ್ರು. ನಾನು ಹೇಳಿದೆ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದು. ಆಯ್ತು, ನೀನು ಪಾರ್ಟಿಸಿಪೇಟ್ ಮಾಡಿ ಅಂದರೆ ಅವರಿಗೆ ಸಹ ಅಷ್ಟು ಐಡಿಯಾಸ್ ಏನಿರಲಿಲ್ಲ. ಬಟ್ ಇಟ್ಸ್ ಓಕೆ, ಯು ಪಾರ್ಟಿಸಿಪೇಟ್, ನೋಡುವ ಹೇಗಾಗ್ತದೆ ಅಂದರೆ ನಾನು ಎಣಿಸಲಿಲ್ಲ ಆಡಿಷನಲ್ಲಿ ಸೆಲೆಕ್ಟ್ ಆಗ್ತೇನೆ ಅಂತ. ಸೊ ಅವ್ರು ಸಪೋರ್ಟಲ್ಲಿದ್ದರು. ಸೊ ನಾನಾಗ 4th ಪ್ಲೇಸ್ ಬಂದಂತ ಕೂಗ್ತಾ ಇರಬೇಕಾದ್ರೆ ಪರವಾಗಿಲ್ಲ, ನೀನು ನೆಕ್ಸ್ಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದರು. ಸೊ ಹಾಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಮತ್ತು ಪ್ರತಿ ಸಲ ನಾವು ಪಾರ್ಟಿಸಿಪೇಟ್ ಮಾಡುವಾಗ ನಾವು ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಆಗಿ ಮಾಡ್ತೇವೆ, ಅಂದರೆ ಕಲಿತೇವೆ, ಏನು ತಪ್ಪು ಮಾಡಿದ್ವಿ, ಹಿಂದಿನ ಇದರಲ್ಲಿ ಏನು ತಪ್ಪು ಮಾಡಿದ್ವಿ, ಇದನ್ನು ಈ ಸಲ ಸ್ವಲ್ಪ ಕರೆಕ್ಷನ್ ಮಾಡಿ ನಾವು ಸರಿಯಾಗಿ ಸ್ವಲ್ಪ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ, ಮಾತಾಡ್ಲಿಕ್ಕಾಗಲಿ, ನೋಡ್ಲಿಕ್ಕಾಗಲಿ, ಮತ್ತು ಹೇಗೆ ಪೋಸ್ ಕೊಡಬೇಕು, ಅದು ನಾವು ಸ್ವಲ್ಪ ಕಲಿತಾ ಹೋಗ್ತೇವೆ. ಸೊ ಪ್ರತಿಯೊಂದು ಪೇಜೆಂಟಲ್ಲಿ ಕಲಿಯುವಾಗ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ತದೆ. ಮತ್ತು ನೀವು ನೆಕ್ಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡುವಾಗ ನಿಮಗೆ ಅಷ್ಟು ಹೆದರಿಕೆ, ಸ್ಟೇಜ್ ಫಿಯರ್ ಇರೋದಿಲ್ಲ. ಏನು ಕ್ವಶನ್ ಕೇಳ್ತಾರೆ ಅಂತ ಸ್ವಲ್ಪ ಅಂದಾಜಿರ್ತದೆ, ಯಾವ ಟೈಪ್ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಬೇಕು, ಮತ್ತು ಬೇರೆಯವರನ್ನ ನೋಡುವಾಗ ಯಾವ ಟೈಪ್ ಮೇಕಪ್ ಮಾಡಬೇಕು, ಏನು ಕಲಿಬೇಕು, ಅದರಲ್ಲಿ ಯಾವುದು ನಮಗೆ ಸೂಟ್ ಆಗ್ತದೆ, ಅದೆಲ್ಲ ಪ್ರತಿಯೊಬ್ಬರು ಕಲಿಸುವಾಗ ನೋಡಿ ಕಲಿಬೋದು ನಾವು. ಮತ್ತು ಸ್ವಲ್ಪ ಗ್ರೂಮಿಂಗ್ ಎಲ್ಲ ಮಾಡ್ತಾರೆ. ಸೊ ಅದು ಒಂದು ಒಳ್ಳೆದಾಗ್ತದೆ ಕಲಿಯುವಾಗ.
ಹಾಗಾದ್ರೆ ತಾವು ಚಿಕ್ಕ ವಯಸ್ಸಲ್ಲಿ ಈ ತರ ಒಂದು ಡ್ರೀಮ್ ಅನ್ನ ಇಟ್ಕೊಂಡೇ ಇಲ್ಲ. ಸೊ ಅನ್ಕೊಂಡೇ ಇರ್ಲಿಲ್ಲ. ಆಗ ಒಂದಿತ್ತಂದ್ರೆ ನನಗೆ ಡಾಕ್ಟರ್ ಆಗ್ಬೇಕು ಅಂತ ಅಷ್ಟೇ, ಇಂಜಿನಿಯರ್ ಬೇಡ, ಯಾಕಂದ್ರೆ ನನಗೆ ಮ್ಯಾಥ್ಸ್ ಅಷ್ಟು ಇಷ್ಟ ಇರಲಿಲ್ಲ. ಸೊ ಬಯಾಲಜಿ ಎಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ನನಗೆ ಡಾಕ್ಟರ್ ಆಗ್ಬೇಕಂತ ಅದು ಒಂದೇ ಇದ್ದದ್ದು. ಇದಾಗಿ ಮೇಲೆ ಮತ್ತೆ ನನಗೆ ಪೇಂಟಿಂಗ್ ಎಲ್ಲ ಮಾಡ್ತೇನೆ. ಸೊ ಪೇಂಟಿಂಗ್ ಹಾಬಿ ಆಗಿ ಪೇಂಟಿಂಗ್, ಡ್ಯಾನ್ಸಿಂಗ್ ಅದೆಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ಡಾಕ್ಟರ್ ಮಾತ್ರ ಇತ್ತು. ಮತ್ತೆ ಮದುವೆ ಆದ್ಮೇಲೆ ಇದು ಫಸ್ಟ್ ಟೈಮ್ ಮಾಡ್ಲಿಂಗಿಗೆ ನನಗೆ ಅಂದ್ರೆ ಓಕೆ ಫೋಟೋಶೂಟ್, ಕ್ಯಾಮ್ರಾ ಎದುರಲ್ಲಿ ಹೇಗೆ ಪೋಸ್ ಕೊಡಬೇಕು ಅದ್ರಲ್ಲಿ ಇಂಟ್ರೆಸ್ಟ್ ಬಂದಿತ್ತು. ಅಂದ್ರೆ ಕೆಲವರಿಗೆ ಚಿಕ್ಕ ವಯಸ್ಸಲ್ಲೆಲ್ಲ ಇರುತ್ತೆ, ಅಂದ್ರೆ ಕ್ಯಾಮರಾ ಹೇಗೆ ಫೇಸ್ ಮಾಡಬೇಕು, ಇವನ್ ಫೋಟೋಶೂಟ್ ಎಲ್ಲ ಉಂಟಲ್ಲ, ಸೊ ಅದರಿಂದಾಗಿ ಮಾಡಲಿಂಗ್ ಸ್ವಲ್ಪ ಈಸಿ ಆಗ್ಬೋದು. ಬಟ್ ತಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಆ ಥರ ಎಲ್ಲ ಏನಾದರೂ ಅಭ್ಯಾಸಗಳನ್ನೆಲ್ಲ ಮಾಡ್ಕೊಂಡಿದ್ರ? ಇಲ್ಲ ಕ್ಯಾಮರಾ ಫೇಸ್ ಮಾಡುವಂಥದ್ದು ಏನು ಅಭ್ಯಾಸ ಮಾಡದೆ ತಾವು ಮಾಡಲಿಂಗ್ ಕ್ಷೇತ್ರಕ್ಕೆ ಹೋಗಿರುವಂಥದ್ದು. ಸೊ ಕಷ್ಟ ಅನಿಸ್ಲಿಲ್ವಾ ಮ್ಯಾಮ್ ಮೊದಲಿಗೆ? ಈ ಕಷ್ಟ ಅಂದ್ರೆ ಫಸ್ಟ್ ಟೈಮ್ ಸ್ವಲ್ಪ ಅಂದ್ರೆ ಯಾವ ಟೈಪ್ ಪೋಸ್ ಕೊಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಒಂದ್ಸಲ ಅವ್ರು ಹೇಳಿದ್ಮೇಲೆ ನನಗೆ ಐ ಫೆಲ್ಟ್ ಇಟ್ ಇಸ್ ವೆರಿ ಈಸಿ ಟು ಪೋಸ್ ಅಂಡ್ ಕ್ಯಾಮ್ರಾ ಫ್ರೆಂಡ್ಲಿ ಅನ್ಸಿತ್ತು. ಸೊ ಅದರಿಂದ ಅಭ್ಯಾಸ ಆಗ್ತಾ ಹೋಯಿತು. ಸೊ MBBS ಅಂತ ಹೇಳಿದ ತಕ್ಷಣ ತುಂಬಾ ಕಲೀಲಿಕ್ಕಿರುತ್ತೆ. ಸೊ ಡಾಕ್ಟರ್ ಅಂದಮೇಲೆ ಎಲ್ರಿಗೂ ಗೊತ್ತಿರುತ್ತೆ ನಾರ್ಮಲ್ ಆಗಿ ಎಷ್ಟೆಲ್ಲ ಏನೆಲ್ಲ ಸ್ಟಡಿ ಮಾಡಬೇಕು ಅಂತ. ಸೊ ಅಂಥದ್ರಲ್ಲಿ ಮಾಡಲಿಂಗ್ ಕ್ಷೇತ್ರಕ್ಕೆ ತಮಗೆ ಟೈಮ್ ಸಿಗ್ತಾ ಇತ್ತಾ? ಯಾಕಂದ್ರೆ ಆಗ ನಾನು ಮದುವೆ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಮಾಡ್ಲಿಂಗ್ ಆಗ ಏನಿರ್ತೈತೆ ಅಂದ್ರೆ ಆಗ ಕೆಲವು ಶೆಡ್ಯೂಲ್ ಡೇಟ್ಸ್ ಅಲ್ಲಿ ಇರ್ತದೆ, ಆಡಿಷನ್ಸ್ ಆಗಲಿ ಏನಾದ್ರು ಅದನ್ನ ಹುಡುಕಿಕೊಂಡು ನೋಡ್ಕೊಂಡು ನಾನು ಅಂದ್ರೆ ಆಫೀಸಿಗೆ ಬೇಕಿದ್ರೆ ಮಾತ್ರ ರಜೆ ಹಾಕಿ ಹೋಗಿ ಪ್ರಾಕ್ಟೀಸ್ ಮಾಡೋದು, ಇಲ್ಲಾದ್ರೆ ಆ ಆಡಿಷನ್ ಡೇಟ್ ಯಾವಾಗ ಇದೆ ಆಗ ನೋಡೋದು. ಮತ್ತೆ ಬೇರೆ ಟೈಮಲ್ಲಿ ನಮ್ಗೆ ಅಂದ್ರೆ ಅದು ಮೇನ್ ಇರೋದು ನಮ್ಮ ಪ್ಯಾಷನ್ ಅಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಎಲ್ಲಿದ್ರೂ ಟೈಮ್ ಸಿಗ್ತದೆ ಏನ್ ಬೇಕಿದ್ರು ಮಾಡ್ಲಿಕ್ಕೆ. ಸೊ ನನ್ಗೆ ಅದು ಆ ಫೀಲ್ಡ್ ಇಷ್ಟ ಆಯ್ತು. ಸೊ ಅದಕ್ಕೆ ನಾನು ಹುಡುಕಿಕೊಂಡು ಎಲ್ಲಿ ಅಲ್ಲಿ ಆಪರ್ಚುನಿಟಿ ಇದೆ ಅದನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೆ. ಸೊ ತಾವೇ ಹುಡುಕ್ತಾ ಇದ್ರಿ ಎಲ್ಲೆಲ್ಲ ಇದೆ ಅಂತ. ಸೊ ಈಗ ಸಹ ಹುಡುಕ್ತಾನೆ ಇರ್ತೀವಿ. ಸೊ ಸದ್ಯಕ್ಕೆ ಏನ್ ಮಾಡ್ಕೊಂಡಿದ್ದೀರಿ ಈಗ ತಾವು? ಈಗ ನಾನು ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾನು ಫೋಟ್ರಿ ಅಂತ ಕಂಪನಿಯಲ್ಲಿದೆ, ಅದರಲ್ಲಿ ಫಾರ್ಮಕೋವಿಜಿಲೆನ್ಸ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತೇನೆ. ಸೊ ಈಗಲೂ ಸಹ ನನಗೆ ಮಂಡೇ ಟು ಫ್ರೈಡೇ ವರ್ಕಿಂಗ್ ಇರ್ತದೆ, ಫುಲ್ ಟೈಮ್ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್. ಸೊ ಸ್ಯಾಟರ್ಡೇ ಸಂಡೇ ಏನೆಲ್ಲ ಆಪರ್ಚುನಿಟೀಸ್ ಇರ್ತದೆ ಹಾಗೇನೆ ನಾನು ಈಗ ಹುಡುಕ್ತಾ ನನಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಮಂಗಳೂರಲ್ಲಾಗ್ಲಿ ಎಲ್ಲಿ ಫ್ಯಾಷನ್ ಶೋ ಇದೆ, ಏನ್ ನಡೀತಾ ಇದೆ, ಯಾವ ಇವೆಂಟ್ ನಡೀತಾ ಇದೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಜಾಸ್ತಿ ಇದರ ನ್ಯೂಸ್ ಅಲ್ಲಿ ಸಿಗುತ್ತೆ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೆ, ಸೊ ಇಲ್ಲ ಮಾತುಕತೆಯಲ್ಲಿ ಸಿಗುತ್ತೆ. ಸೊ ಹಾಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಏನ್ ಬೇಕಿದ್ರು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗೆ ಹುಡುಕೊಂಡು ಹೋಗ್ತಾ ಇದ್ದೀನಿ ನಾನು. ಓಕೆ, ತಾವು ಆಗ್ಲೇ ಹೇಳಿದ್ರಿ ಮೊದಲ ವೇದಿಕೆ ಮಿಸ್ ಕರ್ನಾಟಕ ಅಂತ. ಸೊ ಆ ವೇದಿಕೆ ಹೇಗಿತ್ತು ಮ್ಯಾಮ್? ಸೊ ನಿಮ್ಗೆ ಹೇಗೆ ಅನಿಸ್ತು ರ್ಯಾಂಪಲ್ಲಿ ವಾಕ್ ಮಾಡುವಾಗ? ಸೊ ಕ್ವಶನ್ಸ್ ಎಲ್ಲ ಕೇಳ್ತಾರಲ್ವಾ, ಸೊ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ರಿ ತಾವು? ಆಗ ಅಂದ್ರೆ ಆಕ್ಚುಲಿ ನಾನು ಜಾಸ್ತಿ ಏನು ಪ್ರಿಪೇರ್ ಆಗಿರ್ಲಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್. ಸೊ ಒಂದು ಇಂಟ್ರೊಡಕ್ಷನ್ ಇತ್ತು, ಫಸ್ಟ್ಗೆ ಒಂದು ಟ್ಯಾಲೆಂಟ್ ಶೋ ಇತ್ತು. ಟ್ಯಾಲೆಂಟ್ ಶೋ ಅಲ್ಲಿ ಪೇಂಟಿಂಗ್ ಮಾಡಿದ್ದೆ. ಆಮೇಲೆ ನಮ್ಗೆ ಒಂದು ರ್ಯಾಂಪ್ ವಾಕ್ ಇತ್ತು, ಅವರೊಂದು ಸೀರೆ ಕೊಟ್ಟಿದ್ದು ಎಲ್ಲರಿಗೂ, ಬ್ಲೂ ಸೀರೆ, ಕಲಾಮಂದಿರ್ ಸೀರೆ ಅವ್ರಿಗೆ ಕೊಟ್ಟಿದ್ರು. ಸೊ ಎಲ್ಲರಿಗೂ ಸೇಮ್ ಹಾಕಿ ಒಂದು ರ್ಯಾಂಪ್ ವಾಕ್ ಇತ್ತು. ಮತ್ತೆ ಇಂಟ್ರೊಡಕ್ಷನ್ ಇತ್ತು ಫೈನಲ್. ನಮಗೆ ಬೇಕಿರೋ ಹಾಗೆ ನಾವು ಸೀರೆ ಉಟ್ಕೊಳ್ಬಹುದು. ನಾನು ಡ್ರೇಪ್ ಬೇರೆ ಟೈಪ್ ಹಾಕೊಂಡು, ಗಾಗ್ರಾ ಟೈಪ್ ಹಾಕೊಂಡು ಅದನ್ನ ನಡೆದಿದ್ದೆ. ಮತ್ತೆ ಇಂಟ್ರೊಡಕ್ಷನ್ ಇತ್ತು. ಇಂಟ್ರೊಡಕ್ಷನ್ ಅದು ಆಕ್ಚುಲಿ ಸಿಂಪಲ್ ರೌಂಡ್ಸ್ ಇತ್ತು. ಬಟ್ ಅದು ನಮ್ಗೆ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಜಾಸ್ತಿ ಏನು ಐಡಿಯಾಸ್ ಇರೋದಿಲ್ಲ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ದಟ್ ವಾಸ್ ಮೈ ಫಸ್ಟ್ ಸ್ಟೆಪ್ ಇನ್ ಮಾಡಲಿಂಗ್. ಸೊ ಅವಾಗ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಇಲ್ಲ, ಆಗ ಏನಿಲ್ಲ, ಜಸ್ಟ್ ಸೀರೆ ಮಾತ್ರ ಹೇಳಿದ್ರು, ಬೇರೆ ಏನು ಹೇಳಿರ್ಲಿಲ್ಲ. ಅದು ತಮ್ಮದೇ ಆಗಿತ್ತು? ಒಂದು ಸೀರೆ ನಮ್ಮದಿತ್ತು, ಒಂದು ಸೀರೆ ಅವ್ರು ಕೊಟ್ಟಿದ್ರು ಹಾಕ್ಲಿಕ್ಕೆ. ಮತ್ತೆ ಟ್ಯಾಲೆಂಟ್ ಶೋಗೆ ನಮ್ಗೆ ಬೇಕಿದ್ದಾಗೆ ನಾವು ಡ್ರಿಪ್ ಮಾಡ್ಕೊಳ್ಬಹುದು. ಏನು ನಾನಂದ್ರೆ ಆರ್ಟಿಸ್ಟ್ ಆಗಿದೆ, ಸೊ ಜೀನ್ಸ್ ಮತ್ತೆ ಪ್ಯಾಂಟ್ ಹಾಕಿ ಅದಕ್ಕೆ ಆರ್ಟಿಸ್ಟ್ ಲುಕ್ ಹಾಕಿ ಮಾಡ್ಕೊಂಡಿದ್ದೆ. ಸೊ ಒಳ್ಳೆ ಕಾಂಪ್ಲಿಮೆಂಟ್ ಎಲ್ಲ ಬಂದಿತ್ತಾ? ಅದಕ್ಕೆ ಅದರಲ್ಲಿ ನಂದು ಬ್ಯೂಟಿಫುಲ್ ಐಸ್ ಬಂತು. ಸೊ ಆ ಟೈಟಲ್ ಸಿಕ್ತು ತಮಗೆ, ಬ್ಯೂಟಿಫುಲ್ ಟೈಟಲ್. ಓಕೆ ಮ್ಯಾಮ್. ಅಂಡ್ ಅಲ್ಲಿಂದ ಮತ್ತೆ ಯಾವ ಕಾಂಪಿಟೇಷನ್ಗೆ ತಾವು ಪಾರ್ಟಿಸಿಪೇಟ್? ಅಲ್ಲಿಂದ ಮತ್ತೆ ಮೈಸೂರಲ್ಲಿ ಸಹ ಇತ್ತು. ಮೈಸೂರಲ್ಲಿ ಮಿಸಸ್ ಎಲೈಟ್ ಇಂಡಿಯಾ ಅಂತ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ಬೆಂಗಳೂರಲ್ಲಿ ಚಿಕ್ಕದು ಇದರಲ್ಲಿ ಇತ್ತು, ಬಟ್ ಅದರಲ್ಲಿ ಅಷ್ಟೊಂದು ಏನು ಇದಿರ್ಲಿಲ್ಲ, ಅಂದ್ರೆ ಜಸ್ಟ್ ರ್ಯಾಂಪ್ ವಾಕ್ ಮಾತ್ರ ಇತ್ತು, ಒಂದು ಫುಲ್ ಪೇಜೆಂಟ್ ತರ ಇರ್ಲಿಲ್ಲ. ಮಿಸಸ್ ಎಲೈಟ್ ಇಂಡಿಯಾ ನಾನು ಪಾರ್ಟಿಸಿಪೇಟ್ ಮಾಡಿದ್ದು 2017 ಅಲ್ಲಿ. 2017 ನಾನು ಪ್ರೆಗ್ನೆಂಟ್ ಇದ್ದೆ ಆಕ್ಚುಲಿ. ಬಟ್ ಹೋಗ್ಬೇಕಾ ಬೇಡವಾ, ಯಾಕಂದ್ರೆ ಬೆಂಗಳೂರಿಂದ ಮೈಸೂರು ಹೋಗ್ಬೇಕಿತ್ತು. ಬಟ್ ನಾನು ಸ್ಟಿಲ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಆಗಿ ಟಾಪ್ 5 ಅಲ್ಲಿ ಬಂದಿದೆ. ಟಾಪ್ 5 ಅಲ್ಲಿ ಸಹ ಒಳ್ಳೇದಿತ್ತು. ಪ್ರೆಸೆಂಟ್ ಆಗಿ ಫುಲ್ ಡೇ ಟ್ರೈನಿಂಗ್ಸ್ ಇತ್ತು, ನಡಿಲಿಕ್ಕೆ ಮತ್ತೆ ಇಂಟರ್ವ್ಯೂ ಟೈಪ್ ಇತ್ತು. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ರು, ಭಾರತದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ರು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ ಸಹ. ಸೊ ಅಲ್ಲಿ ಬರುವಾಗ ನಂಗೆ ಇನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿತ್ತು. ಓಕೆ, ನಾನು ಇಂಥದ್ದು ಹೀಲ್ಸ್ ಹಾಕ್ಬೇಕು, ಹೀಗೆ ಸ್ಟೇಜ್ ಮೇಲೆ ನಡಿಬೇಕು, ಯಾವ ಟೈಪ್ ಮೇಕಪ್ ಹಾಕ್ಬೇಕು ಹಾಗೆಲ್ಲ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಸೊ ಇಟ್ ವಾಸ್ ವೆರಿ ಡಬಲ್ ಎಕ್ಸ್ಪೀರಿಯನ್ಸ್. ಸೊ ಫೈನಲ್ಸ್ಗೆ ಬರುವಾಗ ದಟ್ ವಾಸ್ ದ ಡೇ ವೆನ್ ಮೈ ಹಸ್ಬೆಂಡ್ಸ್ ಬರ್ಡೇ ಆಲ್ಸೋ. ಸೊ ಆಲ್ ತ್ರೀ ಇಟ್ ಕೇಮ್ ಟುಗೆದರ್. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್.
ಓಕೆ, ಆ್ಯಂಡ್ ಅದರ ಜೊತೆಗೆ ಒಂದು ತ್ರಿವಳಿ ಮಕ್ಕಳಿಗೆ ಜನ್ಮವನ್ನು ತಾವು ನೀಡಿರುವಂಥದ್ದು. ಸೊ ಆ ಟೈಮಲ್ಲೇ ಅದು ಕಾಂಪಿಟೇಷನ್ ಇದ್ದದಲ್ಲ? ಜಸ್ಟ್ ಪ್ರೆಗ್ನೆಂಟ್, ಫಸ್ಟ್ ಜೂನಲ್ಲಿ ಸಮಥಿಂಗ್ ಇತ್ತು. ನಂದು ಡೆಲಿವರಿ ಆಗಿದ್ದು ನವೆಂಬರಲ್ಲಿ. ಸೊ ತಾವು ಅಂದ್ಕೊಂಡಿದ್ರ ಇಂತಹದ್ದು ಒಂದು ಸಾಧನೆಯನ್ನು ಮಾಡ್ತೀನಿ ಅಂತ? ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಪ್ರೆಗ್ನೆಂಟ್ ಮತ್ತೆ ಕಾಂಪಿಟೇಷನ್ ಎರಡು ಒಟ್ಟೊಟ್ಟಿಗೆ ಇರುತ್ತೆ, ಒಂದು ಸ್ಟೇಜಲ್ಲಿ ಇರ್ತೇನೆ ಅಂತ ಅದು ನನಗೆ ಅಂದರೆ ಯಾರಿಗೂ ಹೇಳಲಿಕ್ಕೂ ಅಲ್ಲ. ಸೊ ಐ ವಾಸ್ ಲೈಕ್ ಓಕೆ, ನಾವು ಪ್ರಾಕ್ಟೀಸ್ ಮಾಡಬೇಕು, ನಾವು ಎಲ್ಲರ ಜೊತೆ ಇರಬೇಕು. ಅದು ಬಿಕಾಸ್ ಇಟ್ ಈಸ್ ಕಂಟೆಸ್ಟೆಂಟ್ ಅಂದಮೇಲೆ ಯು ಹ್ಯಾವ್ ಟು ಬಿಹೇವ್ ವಿತ್ ಎವ್ರಿ ಒನ್ ದ ಸೇಮ್ ವೇ, ದೇ ಡೋಂಟ್ ಗಿವ್ ಎನ್ ಎಕ್ಸ್ಟ್ರಾ ಪ್ರಿವಿಲೇಜ್ ಆರ್ ಎನಿಥಿಂಗ್. ಸೊ ಅದು ಸಹ ಇತ್ತು. ಮತ್ತು ಎಲ್ಲರಿಗೂ ಕರಿಬೇಕಾದ್ರೆ ನಾನು ಬೇಗ ಬೇಗ ತಿಂದು ಬೇಗ ಓಡ್ತಾ ಇದ್ದೆ ಸ್ಟೇಜ್ ಮೇಲೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ದಟ್ ವಾಸ್ ಲೈಕ್ 2-3 days. ಅವರು ಈಗಲೂ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ, ಹೇಗಿದ್ದೀವರ ಏನಿದ್ದೀರಾ ಹಾಗೆ. ಅಲ್ಲಿ ಇರುವ ಜನರಿಗೆಲ್ಲ ವೆರಿ ನೈಸ್ಲಿ ಆ್ಯಂಡ್ ವೆರಿ ಫ್ರೆಂಡ್ಲಿ. ಅವರು ಡೆಲ್ಲಿಯಿಂದ ಇದ್ರು, ದ ಆರ್ಗನೈಸರ್ಸ್. ಚೆನ್ನಾಗಿತ್ತು. ಓಕೆ ಮ್ಯಾಮ್. ಆ್ಯಂಡ್ ನಾನಾಗಲೇ ಹೇಳಿದಾಗೆ ತ್ರಿವಳಿ ಮಕ್ಕಳಿಗೆ ತಾವು ಜನ್ಮವನ್ನು ಕೊಟ್ಟಿದ್ದೀರಿ. ಸೊ ಆ ಒಂದು ಸಿಚುವೇಶನ್ ಹೇಗಿತ್ತು ಮ್ಯಾಮ್ ತಮ್ಮ ಒಂದು ಲೈಫಲ್ಲಿ? ಯಾವುದು ಮಕ್ಕಳಿಗೆ ಜನ್ಮ ಕೊಡುವ ಅದು ಪೇಜೆಂಟ್ಸ್ ಎಲ್ಲ ಆದಮೇಲೆ ದಿಸ್ ವಾಸ್ ದ ನೆಕ್ಸ್ಟ್ ಮೇಜರ್ ಮೈಲ್ ಸ್ಟೋನ್ ಫಾರ್ ಮಿ. ಸೊ ಇದು ನಾನು ಬೆಂಗಳೂರಲ್ಲಿದ್ದೆ ಈಗ ಡೆಲಿವರಿ ಆಗಬೇಕಾದ್ರೆ. ಸೊ ಇಟ್ ವಾಸ್ ಲೈಕ್ ಇನ್ ನವಂಬರ್, ಆ್ಯಕ್ಚುಲಿ ಪ್ರಿಮೆಚ್ಯೂರ್ ಡೆಲಿವರಿ 1 month ಮುಂಚೆ. ಸೊ ಅಲ್ಲಿ ಮತ್ತೆ ಅವರು ಡೆಲಿವರಿ ಆದ ತಕ್ಷಣ ಅವರು ಮಕ್ಕಳನ್ನ 1 ತಿಂಗಳು ಇದಕ್ಕೆ ಇತ್ತು, NICU ಅಲ್ಲಿ ಇಟ್ಟಿದ್ರು. ಸೊ ಆಗ ನನಗೆ ಬ್ರೆಸ್ಟ್ ಮಿಲ್ಕ್ ಎಲ್ಲ ಇಲ್ಲದಿರೋದ್ರಿಂದ ಅದರ ಅಮಾರ ಅಂತ ಒಂದು ಮಿಲ್ಕ್ ಬ್ಯಾಂಕ್ ಇತ್ತು. ಅವರು ಮತ್ತೆ ಇದು ಆರ್ಟಿಫಿಷಿಯಲ್ ಮಿಲ್ಕ್, ಡೋನರ್ ಮಿಲ್ಕ್ ಅದನ್ನ ಪ್ರೊವೈಡ್ ಮಾಡ್ತಾ ಇದ್ರು. ಅದು ಆಲ್ಮೋಸ್ಟ್ 1 month ಎಲ್ಲ ಅವ್ರಿಗೆ ತಕೊಂಡು, ಮತ್ತೆ ಇಟ್ ವಾಸ್ ಲೈಕ್ 1 month ನಾವು ಮಕ್ಕಳು ICU ಅಲ್ಲಿ, ನಾನು ಮನೆಯಲ್ಲಿ. ಸೊ ಹೋಗಿ ಬರ್ತಾ ಇದ್ದೆ. ಸೊ ಇಟ್ ವಾಸ್ ಲೈಕ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಅಂದ್ರೆ ಹಾಸ್ಪಿಟಲ್ ಇದ್ರು, ಬಟ್ ದೇ ಇಷ್ಟು ಟೇಕ್ ಕೇರ್, ವಿ ಹ್ಯಾವ್ ಟು ಬಿ ದೇರ್ ಬಿಕಾಸ್ ಅವರಿಗೆ ವಿ ಹ್ಯಾವ್ ಟು ಗಿವ್ ಕ್ಯಾಂಗ್ರೂ ಕೇರ್ ಅದೆಲ್ಲ ಕೊಡಬೇಕಿತ್ತು. ಅಲ್ಲೇ ಇದ್ದು ಫುಲ್ ಡೇ ಅಲ್ಲೇ ಇರ್ತಾ ಇದ್ವಿ. ಅವರಿಗೆ ಫೀಡಿಂಗ್ ಮಾಡೋದಾಗ್ಲಿ, ಅವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲೇ ನೋಡ್ಲಿಕ್ಕೆ. ಯಾಕಂದ್ರೆ ಅವರು ದೇ ಆರ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಒನ್ಸ್ ದೇ ರೀಚ್ 1.5 kilos ಅಂಡ್ ದೇ ವರ್ ಸ್ಟೆಬಿಲೈಸ್, ದೆನ್ ಅವರಿಗೆ ಡಿಸ್ಚಾರ್ಜ್ ಮಾಡಿದ್ರು. ಸೊ ಡಿಸ್ಚಾರ್ಜ್ ಆಗೋಗ್ಲೂ ದೇ ವರ್ ಇನ್ ಡಿಸ್ಚಾರ್ಜ್ ಅರೌಂಡ್ December 17. ಸೊ ಆಗ ಮನೆಗೆ ಬಂದ್ವಿ. ಆಗ ಮನೆಗೆ ಬಂದ ನಂತರ ಸೊ ಅವ್ರಿಗೆ ಅಲ್ಲಿ ICU ಅಲ್ಲಿ ಟೆಂಪರೇಚರ್ ಮೇಂಟೈನ್ ಆಗ್ತಿತ್ತು. ಇಲ್ಲಿ ಮನೆಗೆ ಬಂದ ತಕ್ಷಣ ಅವರಿಗೆ ಒಂದು ಚಿಕ್ಕ ವಾಚ್ ಕೊಟ್ಟಿದ್ರು. ವಾಚ್ ಕೊಟ್ಟಿದ್ದು ಅದು ಟೆಂಪರೇಚರ್, ಅವ್ರ ಬಾಡಿ ಟೆಂಪರೇಚರ್ ಕಮ್ಮಿ ಆದ ತಕ್ಷಣ ಅದು ಬೀಪ್ ಆಗ್ತಾ ಇತ್ತು. ಸೊ ನಮಗೆ ಎಲ್ಲ ಗಾಬರಿ, ಯಾಕಂದ್ರೆ ಮನೆಯಲ್ಲಿ ನಾವು ಹೇಗೆ ಟೆಂಪರೇಚರ್ ಮೇಂಟೈನ್ ಮಾಡೋದು ಅಂತ. ಮತ್ತೆ ನಾವು ಮನೆಯಲ್ಲಿ ಹೀಟರ್ ಇಟ್ಟಿದ್ವಿ, ಹೀಟರ್ ಆ ರೂಮಲ್ಲಿ. ಸೊ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್ ಫಾರ್ ದ ಕಿಡ್ಸ್. ಸೊ 1 month ಅಂದ್ರೆ ಅವ್ರದ್ದು ಆಕ್ಚುಯಲ್ ಡೇಟ್ ಇರಬೇಕಾಗಿತ್ತು ಜನವರಿ ಎಂಡ್. ಸೊ ಅಲ್ಲಿವರೆಗೆ ದೆನ್ ವಿ ಯೂಸ್ ಟು ಕೀಪ್ ದ ಹೀಟರ್. ಅದೆಲ್ಲ ಆದ್ಮೇಲೆ ಸ್ವಲ್ಪ ಬಾಡಿ ಟೆಂಪರೇಚರ್ ಸ್ಟೆಬಿಲೈಸ್ ಆಗಿ, ಮತ್ತೆ ದೆನ್ ಫೀಡಿಂಗಿಗೂ ನಮಗೆ ಸ್ವಲ್ಪ ಇದು ಆಗ್ತಿತ್ತು. ಯಾಕಂದ್ರೆ ಯಾರಿಗೆ ಫೀಡ್ ಮಾಡಿದ್ದೇವೆ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ 3 ಜನ ಒಟ್ಟಿಗೆ ಕುಗ್ತಾ ಇದ್ರು. ಅದಕ್ಕೆ ನಾವು ಒಂದು ಚಾರ್ಟ್ ಎಲ್ಲ ಮೇಂಟೈನ್ ಮಾಡಿದ್ವಿ. ಆ ಚಾರ್ಟ್ ಅಲ್ಲಿ ಯಾರಿಗೆ ಯಾರು ಕೊಟ್ಟಿದ್ದಾರೆ, ಯಾವ ಟೈಮಿಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು, ಮತ್ತೆ ನಾವು ಯಾರನ್ನು ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅಂದ್ರೆ ಸ್ಟೆರಿಲೈಸ್ಡ್ ಎನ್ವೈರ್ಮೆಂಟ್ ಇಟ್ಟಿದ್ವಿ. So after 1 month maybe then we allowed the people to come and see and everything. ಸೊ ಅಲ್ಲಿ ಫುಲ್ ಅಂದ್ರೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಶೆಡ್ಯೂಲ್ ಪ್ರಕಾರ ಮಾಡ್ಕೊಂಡು ಹೋಗಿದ್ವಿ. 1 person is to be awake to look after. ಎಲ್ಲರೂ ಮಲಗಿದ್ರೆ 1 person will be here. 3 ಜನ ಒಟ್ಟಿಗೆ ಇದ್ರೆ then we will call the others. ಇಲ್ಲಾಂದ್ರೆ ಎಲ್ಲರೂ ಎಚ್ಚರ ಕೂತ್ಕೊಂಡ್ರೆ then nobody will be able to take care. ಸೊ ಹಾಗೆ ಫಸ್ಟ್ ನಾನು ಕೂತ್ಕೊಳ್ತಿದ್ದೆ, ಮತ್ತೆ ಇನ್ನೊಬ್ರು ಕೂತ್ಕೊಳ್ತಿದ್ರು. ಹಾಗೆ 8 hours ಒಬ್ಬೊಬ್ಬರಿಗೆ ಡ್ಯೂಟಿ ಇರ್ತಿತ್ತು. ಸೊ ಫುಲ್ ರೊಟೇಷನ್ ಡ್ಯೂಟಿ. ಸೊ ವಿ ಮ್ಯಾನೇಜ್ ಸಮ್ ಹೌ. ಸೊ ಈಗ ಹೇಗಿದ್ದಾರೆ ಮಕ್ಕಳು? ಈಗ they are 7 years. They are going to school, 2nd standard. So they are enjoying. ಈಗ ಅಷ್ಟು ಕಷ್ಟ ಏನಾಗಲ್ಲ? ಈಗ ಇಲ್ಲ, ಅವರ ಕೆಲಸವನ್ನೀಗ ಸ್ವಲ್ಪ ಅವರೇ ಮಾಡ್ತಾರೆ. ಸೊ ತಾವು ಡಾಕ್ಟರ್, ಸೊ ಹಾಗಾಗಿ ತಮಗೆ ಗೊತ್ತಾಗ್ಲಿಲ್ವಾ ಮ್ಯಾಮ್? ಸೊ ಗೊತ್ತಾಯ್ತಾ ಈ ತರ 3 ಮಕ್ಕಳಿದ್ದಾರೆ? 3 ಮಕ್ಕಳು ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ, ಫಸ್ಟ್ ಸ್ಕ್ಯಾನ್ ಅಲ್ಲೇ ಗೊತ್ತಾಗ್ತದೆ. ತಮ್ಮ ಹತ್ರ ಬಂದು ಹೇಳಿದಾರಾ? ಅವ್ರು ಡಾಕ್ಟರ್ ಹೇಳಿದ್ದಾರೆ, ಅಂದ್ರೆ 3 ಟ್ರಿಪ್ಲೆಟ್ಸ್ ಉಂಟು ಅಂತ. ಆಗ ಒಂದ್ಸಲ ಗಾಬರಿ ಆಯ್ತು, ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 3 ಇರ್ತದೆ. 1 ಎಕ್ಸ್ಪೆಕ್ಟ್ ಮಾಡಿದ್ರೆ 3 ಬಂದಾಗ ಸಡನ್ ಶಾಕ್ ಆಗ್ತದೆ. ಸೊ ಡಾಕ್ಟರ್ ಕೇಳ್ತಾ ಇದ್ರು, ನಿಂಗೆ ಎಷ್ಟು ಬೇಕು ಅಂತ. ಯಾವ ಡಾಕ್ಟರ್ ನೋಬಡಿ ಆಸ್ಕ್ ದಟ್ ವೇ, ಲೈಕ್ ವೈ, ಹೌ ಮೆನಿ ಡು ಯು ವಾಂಟ್ ಅಂತ. ಏನಿದು ಕ್ವಶನ್ ಹೀಗೆ ಅಂತ. ಅಲ್ಲ 3 ಇದೆ ಹಾಗೆ ಕೇಳಿದ್ದು ಅಂತ. ನಮ್ಗೆ ಸಹ ಗಾಬರಿ ಆಯ್ತು ಒಂದ್ಸಲ ಕೇಳಿ. ನಾನೊಂದೇ ಕ್ವಶನ್ ಕೇಳಿದ್ದು, ಅದರಲ್ಲಿ ಜಾಗ ಸಾಕಾಗತ್ತಾ 3 ಜನರಿಗೆ ಅಂತ. ಅದಕ್ಕೆ ಯು ವಿಲ್ ಮ್ಯಾನೇಜ್, ಡೋಂಟ್ ವರಿ ಅಂತ ಹೇಳಿದ್ರು. ಅದು ಮತ್ತೆ ದೆನ್ ವಿ ಜಸ್ಟ್ ಕಂಟಿನ್ಯೂಡ್ ದ ಪ್ರೆಗ್ನೆನ್ಸಿ. ಸೊ ತಾವು ಮ್ಯಾನೇಜ್ ಮಾಡ್ಕೊಂಡು ಹೋದ್ರಿ. ಸೊ ತಮಗೆ ಏನು ಅದು ಬರ್ಡನ್ ಅಂತ ಆ ಥರ ಎಲ್ಲ? ಇಲ್ಲ. ಓಕೆ ಮ್ಯಾಮ್. ಆ್ಯಂಡ್ ತಮ್ಮ ಮಾಡಲಿಂಗ್ ಫೀಲ್ಡ್ನ ಬಗ್ಗೆ ಮಾತಾಡೋದಾದರೆ, ಸೊ ಮಿಸ್ಸಸ್ ಇಂಟರ್ನ್ಯಾಷನಲ್ ತಮ್ಮದು ಇಂಡಿಯಾ ಆದಮೇಲೆ ಬಂದಿರುವಂಥದ್ದು. ಸೊ ಮಿಸ್ಸಸ್ ಇಂಡಿಯಾ ಬಗ್ಗೆ ನಾವು ಮಾತಾಡುವ. ಸೊ 2025 ಅನ್ಸುತ್ತೆ ಅಲ್ವಾ ಮ್ಯಾಮ್? ಸೊ ಅದ್ರ ಬಗ್ಗೆ ಹೇಳಿ ಮ್ಯಾಮ್.
ಓಕೆ ಮಿಸಸ್ 20 ಅದಕ್ಕಿಂತ ಮುಂಚೆ 2019 ಮತ್ತು 2020ಯಲ್ಲಿ ಮಿಸಸ್ ಮ್ಯಾಂಗ್ಳೂರ್ ಆಗಿತ್ತು. ಸೊ ಮಿಸಸ್ ಮ್ಯಾಂಗ್ಳೂರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ಸೊ ಮಿಸಸ್ 2019ಅಲ್ಲಿ ನನಗೆ ಇದು ಸಿಕ್ಕಿತ್ತು ಅಂತ, ಮಿಸಸ್ ಮಂಗಳೂರು 2019 ಫಸ್ಟ್ ರನ್ನರ್ ಅಪ್. ಸೊ ಅದಾದ್ಮೇಲೆ ನಾನು ಮತ್ತೆ ಇನ್ನೊಂದು ಮಾಡಿದ್ದೆ, ಅದು 2020ಯಲ್ಲಿ ಮಿಸಸ್ ಇಂಡಿಯಾ ಕ್ಲಾಸಿಕ್ ಅಂತ. ಸೊ ಕೋವಿಡ್ ಟೈಮಲ್ಲಿ ಆಗಿತ್ತು ಅದು. ಅದಾದ್ಮೇಲೆ ಒಂದು 5 years ನಾನು ಏನು ಮಾಡ್ತಿರ್ಲಿಲ್ಲ, ಅಂದ್ರೆ ಐ ಯೂಸ್ ಟು ಸಿ ದ ಪೇಜೆಂಟ್ಸ್ ಬಟ್ ಐ ನೆವರ್ ಯೂಸ್ ಟು ಕಾಲ್ ದೆಮ್ ಆರ್ ಆರ್ಗನೈಸ್ ಏನಿದು ಡೀಟೇಲ್ಸ್ ಅದೆಲ್ಲ. ಬಟ್ ಇದೊಂದು ಪೇಜೆಂಟ್ ದ ಇಂಟರ್ನ್ಯಾಷನಲ್ ಗ್ರಾಮರ್ ಪ್ರಾಜೆಕ್ಟ್ ಅಂತ. ಸೊ ಐ ಯೂಸ್ ಟು ಕೀಪ್ ಫಾಲೋವಿಂಗ್ ದೆಮ್ ಫಾರ್ ಆಲ್ಮೋಸ್ಟ್ 4 to 5 years. ಅಂದ್ರೆ ಏನೆಲ್ಲ ಮಾಡ್ತಾ ಇದ್ದಾರೆ ಇವರು, ಸೊ ಹಾಗೆ ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಏನೆಲ್ಲ ಆರ್ಗನೈಸ್ ಮಾಡ್ತಾರೆ, ಇವ್ರದ್ದು ಏನು, I used to follow their page and get all the details. Then finally I thought, okay, let me participate this year ಅಂತ. ಸೊ ಅದಕ್ಕೆ ಕಾಲ್ ಮಾಡಿದ್ದೆ. ಸೊ ನಂದು ಆಡಿಷನ್ ಆಗಿದ್ದು ಲಾಸ್ಟ್ ನವೆಂಬರ್ ಅಲ್ಲಿ ಆಡಿಷನ್ ಆಗಿ ಮತ್ತೆ ಆನ್ಲೈನ್ ಇಂಟರ್ವ್ಯೂ ಇತ್ತು. ಆನ್ಲೈನ್ ಇಂಟರ್ವ್ಯೂ ಆದ್ಮೇಲೆ ಅದರಲ್ಲಿ ಹೇಳಿದ್ರು ನೀನು ಸೆಲೆಕ್ಟ್ ಆಗಿದೆಯಾ ಅಂತ. ಸೊ ಅದಾದ್ಮೇಲೆ ಅವರು ಬೂಟ್ ಕ್ಯಾಂಪ್ಸ್ ಎಲ್ಲ ಇತ್ತು, ನಾನು ಮುಂಬೈಗೆ ಹೋಗ್ಬೇಕಾಗಿತ್ತು. ಮುಂಬೈಯಲ್ಲಿ ಇಷ್ಟು ಟೀಚರ್ಸ್ ಫಾರ್ ದ ರ್ಯಾಂಪ್ ವಾಕ್, ಮತ್ತೆ ಹೇಗೆ ಪೋಸಸ್ ಕೊಡಬೇಕು, ಮತ್ತೆ ಹೇಗೆ ನಿಲ್ಬೇಕು, ಅಂದ್ರೆ ಮೇನ್ ಏನಂದ್ರೆ ಹೀಲ್ಸ್. ನಾವು ಇಲ್ಲಿಲ್ಲ ರ್ಯಾಂಪ್ ವಾಕ್ ಅಲ್ಲೇ ಮಾಡುವಾಗ ನಾವು 2 inch 3 inch ಹೀಲ್ಸ್ ಎಲ್ಲ ಹಾಕ್ತೇವೆ. ಬಟ್ ಅವ್ರು ಹೇಳ್ತಿದ್ರು 2 inch 3 inch ಹೀಲ್ಸ್ ವಿಲ್ ನಾಟ್ ಬಿ ಸಫಿಷಿಯಂಟ್ ಫಾರ್ ಹಿಯರ್. ಇಲ್ಲಿ ಜನರಲ್ ರ್ಯಾಂಪ್ ವಾಕ್ಗೆ ಓಕೆ, ಬಟ್ ಇಫ್ ಯು ಆರ್ ಪ್ಲಾನಿಂಗ್ ಟು ಗೋ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಈಸ್ 6 inch ಹೀಲ್ಸ್. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇನ್ 6 inch ಹೀಲ್ಸ್ ಅಂತ. ಸೊ ದೇ ಹ್ಯಾವ್ ದೇರ್ ಓನ್ ಹೀಲ್ಸ್. ನಿಮ್ಗೆ ಬೇಕಿದ್ರೆ ನಾವು ಪರ್ಚೇಸ್ ಮಾಡಬಹುದು. ನಮ್ಮ ಹತ್ರ ಬ್ಲಾಕ್ ಹೀಲ್ಸ್ ಇದೆ, ಬೀಚ್ ಹೀಲ್ಸ್ ಇದೆ, ನೀವು ಹಾಕಿ ನೋಡಿ ಅಂತ. ಫಸ್ಟ್ ಟೈಮ್ ಹಾಕುವಾಗ ಅದು ಫುಲ್ ಹೈಟ್ ಇಷ್ಟು, ಮತ್ತೆ ಅಂದ್ರೆ ಅಷ್ಟು ಇಂಚಿ ಹಾಕಿ ಅಭ್ಯಾಸ ಇಲ್ಲ, ನಡೆದು ಅಭ್ಯಾಸ ಇಲ್ಲ. ಸೊ ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಇದಾಗ್ತೈತೆ ಒಬ್ಬಳಾಗ್ದಾಗೆ, ಮತ್ತೆ ದೆನ್ ಆಫ್ಟರ್ ಸಮ್ ಟೈಮ್ ಇಟ್ ಬಿಕೇಮ್ ಫೈನ್. ಯಾಕಂದ್ರೆ ಎಲ್ಲರೂ ಹಾಕ್ಲೇಬೇಕು ಅದು ನಡಿಬೇಕಾದ್ರೆ. ಸೊ ದೇ ಮೇಕ್ ಶೂರ್ ದಟ್ ಯು ಹ್ಯಾವ್ ಟು ವೇರ್ ಅಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ಯಾಕಂದ್ರೆ ದೇ ವೆದರ್ ಯು ಗೋ ಇಂಟರ್ನ್ಯಾಷನಲ್ ಆರ್ ನಾಟ್ ಇಟ್ಸ್ ಸೆಕೆಂಡರಿ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂತ. ಸೊ ನಾವು ಅದನ್ನ ಹಾಕಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಅವ್ರು ಹೇಳ್ತಿದ್ರು ಇದು ಅದು ಹಾಕಿ ಕಾಲು ನೋವು ಆಗ್ತಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು, ಮತ್ತೆ ನಮ್ಗೆ ಕಾಲು ನೋವು ಆಗ್ತಿತ್ತು. ಅವ್ರಲ್ಲಿ ನಾವೆಲ್ಲ ತೆಗೆದು ಕೂತ್ಕೊಂಡು ನೀವು ಈಗಲೇ ಇಷ್ಟು ಸಾಕದಕ್ಕೆ ಹೇಳಿದ್ರು, ಮತ್ತೆ ಇಂಟರ್ನ್ಯಾಷನಲ್ ಹೋದ್ರೆ ಏನ್ ಮಾಡ್ತೀರಂತ ಅಂದ್ರೆ ಮೋಟಿವೇಶನ್ ಅಂತ ಮಾಡ್ತಿದ್ರು ಹಾಗೆ. ಸೊ ಅದೊಂದು ದಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್. ಸೊ ವೆದರ್ ಯು ಗೋ ಇಂಟರ್ನ್ಯಾಷನಲ್ ಆರ್ ನಾಟ್, ಯು ನೀಡ್ ಟು ಬೈ ದಿಸ್, ಯು ನೀಡ್ ಟು ಪ್ರಾಕ್ಟೀಸ್. ನಾನು ಡಿಸೆಂಬರ್ ಅಲ್ಲೇ ನಾನು ಹೀಲ್ಸ್ ತಂದಿದ್ದೆ, ಬಟ್ ನನಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮನೆಯಲ್ಲಿ ಹಾಕಿ ನಡೆಯುವಷ್ಟು ಇದಿರ್ಲಿಲ್ಲ. ಸೊ ಎವ್ರಿ ಟೈಮ್ ಐ ಟು ಟೇಕ್ ಇಟ್ ವೆನ್ ಎವರ್ ದೇ ಹ್ಯಾಡ್ ಎ ಬೂಟ್ ಕ್ಯಾಂಪ್ ಅಂದ್ರೆ ಸಮ್ 3 to 4 days ಸೆಷನ್ಸ್ ಇರುತ್ತೆ. ಸೊ ದೇ ಟೀಚ್ ಅಗೇನ್ ರ್ಯಾಂಪ್ ವಾಕ್, ಮ್ಯೂಸಿಕ್ ಹಾಕ್ತಾರೆ, ಫಾಸ್ಟ್ ಮ್ಯೂಸಿಕ್, ಸ್ಲೋ ಮ್ಯೂಸಿಕ್, ಹೇಗೆ ನಡಿಬೇಕು, ಫಾಸ್ಟ್ಗೆ ಹೇಗೆ, ಸ್ಲೋಗೆ ಹೇಗೆ ಟರ್ನ್ ಮಾಡಬೇಕು, ಎಲ್ಲಿ ಪೋಸ್ ಮಾಡಬೇಕು, ಯಾವ ಆಂಗಲ್ ಒಳ್ಳೇದಿರ್ತದೆ, ಯಾವ ಆಂಗಲ್ ಸರಿ ಇರುವುದಿಲ್ಲ, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಅದಾದ್ಮೇಲೆ ಅವ್ರು ಹೇಳಿದ್ರು ನಾವು ಮಿಸಸ್ ಇಂಡಿಯಾ ಇದೆ, ದಟ್ ಈಸ್ ಇನ್ ಜುಲೈ ಅಂತ, ಜುಲೈ ಎಂಡಿಗೆ ಬರ್ತದೆ ಅಂತ. ಸೊ ಇಟ್ ವಾಸ್ ಲೈಕ್ 3 categories ಇತ್ತು ಅದರಲ್ಲಿ. ಮಿಸ್ ಇತ್ತು, ಮಿಸ್ಸಸ್ ಅಂಡ್ ಟೀನ್ಸ್ 3 category ಇದ್ದು. ಸೊ ಎಲ್ಲರೂ ಬರ್ತಿದ್ರು, ಇಟ್ಸ್ ಆಲ್ ಓವರ್ ಇಂಡಿಯಾ ಸೆಲೆಕ್ಷನ್. ಸೊ ಎಲ್ಲ ಕಡೆಯಿಂದನೂ ಜನರು ಬರ್ತಾ ಇದ್ರು. ಬಟ್ ಬೂಟ್ ಕ್ಯಾಂಪಿಗೆ ಯಾರಿಗೆ ಬೇಕು ನೋಡಿ ಅವರಿಗೆ ಮಾತ್ರ ವಿ ಹ್ಯಾವ್ ಟು ಆಪ್ಟ್ ಫಾರ್ ಇಟ್. ಬಟ್ ಎಲ್ಲರೂ ಆಪ್ಟ್ ಮಾಡಿರ್ಲಿಲ್ಲ ಅದನ್ನ. ಸೊ ಇಟ್ ಡಿಪೆಂಡ್ಸ್ ಆನ್ ಅದ್ರ ಬೇರೆ ಪ್ರತಿ ತಿಂಗಳಲ್ಲಿ ಒಂದು 3-4 ದಿನ ಮುಂಬೈಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ವಾಪಸ್ ಬರ್ತಾ ಇದ್ವಿ ನಾವು. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಮತ್ತೆ ಫೈನಲ್ಸ್ ಇತ್ತು. ಫೈನಲ್ಸ್ ಅಲ್ಲಿ ವಿ ಹ್ಯಾಡ್ ಫೈನಲ್ಸ್ ಅಂತ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ವಿ ಹ್ಯಾಡ್ ಆನ್ಲೈನ್ ಸೋಷಿಯಲ್ ಮೀಡಿಯಾ ರೌಂಡ್ಸ್. ಸೋಷಿಯಲ್ ಮೀಡಿಯಾ ಅಂದ್ರೆ ವಿ ಹ್ಯಾವ್ ಟು ಡೂ ಡಿಫ್ರೆಂಟ್ ಟಾಸ್ಕ್. ಡೆಡ್ ಲೈನ್ ಕೊಡ್ತಾರೆ 1 week. ಐಕೆ ಫಾರ್ ಎಕ್ಸಾಂಪಲ್ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಬೇಕು, ಇಲ್ಲ ನೀನು ಯಾವುದಾದ್ರು ಒಂದು ಕಾಸ್ ಹೇಳ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಂದು ಕಾಸ್ ಇದ್ದದ್ದು ಸೇವ್ ದ ಗರ್ಲ್ ಚೈಲ್ಡ್. ಸೊ ಸೇವ್ ದ ಗರ್ಲ್ ಚೈಲ್ಡ್ ಯಾಕಂದ್ರೆ ಐ ಆಮ್ ಆಲ್ರೆಡಿ ಅ ಟ್ರಿಪ್ಲೆಟ್ ಮಾಮ್, ಸೊ ಐ ಹ್ಯಾವ್ 2 girls ಅಂಡ್ ಎ ಬಾಯ್. ಸೊ ಐ ಫೆಲ್ಟ್ ದಿಸ್ ಕಾಸ್ ಇಸ್ ಮೋರ್. ಅದನ್ನ 3 ಕಾಸ್ ಕೊಟ್ಟಿದ್ರು, ಒಂದು ಚೈಲ್ಡ್ ಎಜುಕೇಶನ್, ಸೇವ್ ದ ಗರ್ಲ್ ಚೈಲ್ಡ್, ಒಂದು ಸೀನಿಯರ್ ಸಿಟಿಸನ್ ಕೇರ್. ಸೊ ವಿ ಕ್ಯಾನ್ ಟೇಕ್ ಎನಿ ಒನ್. ಸೊ ಐ ಟುಕ್ ದ ಸೇವ್ ದ ಗರ್ಲ್ ಚೈಲ್ಡ್. ಸೊ ಅದಕ್ಕೆ ನಾನು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ದೆನ್ ಪೋಸ್ಟರ್ ಮಾಡಿದ್ದೆ, ಪೋಸ್ಟರ್ ಹಾಕಿ ಇದರಲ್ಲಿ ಹಾಕಿದ್ದೆ. ಮತ್ತೆ ಐ ಆಲ್ಸೋ ಮೇಡ್ ಮೈ ಕಿಡ್ಸ್ ಆಲ್ಸೋ ಸ್ಪೀಕ್ ರಿಗಾರ್ಡಿಂಗ್ ದ ಸೇವ್ ದ ಗರ್ಲ್ ಚೈಲ್ಡ್. ಸೊ ಲೈಕ್ ಐ ಆಮ್ ನಾಟ್ ಎ ಬರ್ಡನ್, ಐ ಆಮ್ ಎ ಬ್ಲೆಸ್ಸಿಂಗ್ ಅಂತದೆಲ್ಲ ವಿಡಿಯೋಸ್ ಹಾಕಿ ನಾನು ಇದ್ರ ಮಾಡಿದ್ದೆ. ಸೊ ಮತ್ತೆ ನಮಗೆ ವಿ ಆಲ್ಸೋ ಹ್ಯಾಡ್ ಟು ಡೂ ಸಮ್ ಫಂಡ್ ರೈಸಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾಸ್. ಅವರು ಒಂದು ಲಿಂಕ್ ಕೊಡ್ತಾರೆ. ಸೊ ಆಲ್ ಗೋ ಫಾರ್ ದಟ್ ಫಂಡ್ ಅಂಡ್ ದೇ ವಿಲ್ ಡಿಸ್ಟ್ರಿಬ್ಯೂಟ್ ಇಟ್ ಟು ದ ರಿಕ್ವೈರ್ಡ್ ಪರ್ಸನ್. ಸೊ ಅದನ್ನು ಆ ಕಾಸ್ನು ಇತ್ತು. ಅದಾದ್ಮೇಲೆ ಸೆಕೆಂಡ್ ರೌಂಡ್ ಇತ್ತು ಇಂಟರ್ನ್ಯಾಷನಲ್ ಇಂಟರ್ವ್ಯೂ ರೌಂಡ್ ಅಂತ. ಇಂಟರ್ನ್ಯಾಷನಲ್ ಇಂಟರ್ವ್ಯೂ ರೌಂಡ್ ಅಲ್ಲಿ ದ ಜೂರಿ ಪ್ಯಾನಲ್ ವಿಲ್ ಬಿ ಫ್ರಮ್ ಇಂಟರ್ನ್ಯಾಷನಲ್. ಲೈಕ್ ಫಾರ್ ಎಕ್ಸಾಂಪಲ್ ಕೆನಡಾ, ಫ್ರಾನ್ಸ್ ಅಲ್ಲಿಂದೆಲ್ಲ ಇರ್ತಿದ್ರು ಜೂರಿ. ಆನ್ಲೈನ್ ಅಲ್ಲಿ ಝೂಮ್ ಕಾಲ್ ಅಲ್ಲಿ ಇಂಟರ್ವ್ಯೂ ಇತ್ತು. ಸೊ ವಿ ಹ್ಯಾಡ್ ದೇಸ್ ಟು ಆಸ್ಕ್ ಅಸ್ 1 question ಅಂಡ್ ವಿ ಹ್ಯಾವ್ ಟು ಆನ್ಸರ್ ಈಚ್ ಜೂರಿ. 4-5 ಜನ ಜೂರಿ ಇರ್ತಾರೆ. 1 person ವಿಲ್ ಹ್ಯಾವ್ 5 minutes ವಿತ್ ದ ಜೂರಿ. ಸೊ ಒಂದೊಂದು ಪರ್ಸನ್ಗೆ ಒಂದೊಂದು ಕ್ವಶನ್ಗೆ ಆನ್ಸರ್ ಮಾಡಿ ದೆನ್ ದಟ್ ವಾಸ್ ಲೈಕ್ ದೀಸ್ ಟು ಆನ್ಲೈನ್.
ಆಮೇಲೆ ವಿ ಹ್ಯಾಡ್ ಟು ಗೋ ಟು ಫೈನಲ್ಸ್ ವಾಸ್ ಇನ್ ಮುಂಬೈಯಲ್ಲಿ ವಿ ಹ್ಯಾಡ್ ಫಸ್ಟ್ ಡೇ ವಿ ಹ್ಯಾಡ್ ಥೀಮ್ ರೌಂಡ್, ಅಂದರೆ ವಿ ಕ್ಯಾನ್ ಸಿಲೆಕ್ಟ್ ಎನಿ ಥೀಮ್ ವಿಚ್ ವಿ ವಾಂಟ್. ನಾನು ಆ್ಯಕ್ಚುಲಿ ಫಿನಿಕ್ಸ್ ಥೀಮ್ ಅನ್ನು ಸಿಲೆಕ್ಟ್ ಮಾಡಿದ್ದೆ. ಸೊ ಡ್ರೆಸ್ ಇಸ್ ಎಂಟೈರ್ಲಿ ಅಪ್ ಟು ಅಸ್, ಮೇಕಪ್ ಇಸ್ ಆರ್ಸ್, ಎವ್ರಿಥಿಂಗ್ ಇಸ್ ಆರ್ಸ್, ದೇ ವಿಲ್ ನಾಟ್ ಪ್ರೊವೈಡ್ ದಟ್, ಓನ್ಲಿ ಫೈನಲ್ಸಿಗೆ ಮೇಕಪ್ ಪ್ರೊವೈಡ್ ಮಾಡ್ತಾರೆ. ಸೊ ಐ ಹ್ಯಾಡ್ ವೋನ್ ಎ ಗೌನ್ ಆ್ಯಂಡ್ ದೆನ್ ವಿಂಗ್ಸ್ ಹಾಕಿದ್ದೆ, ವಿಂಗ್ಸ್ ಹಾಕಿ ಒಂದು ಕ್ರೌನ್ ಹಾಕಿ ಅದಕ್ಕೆ ದೆನ್ ವಿ ಹ್ಯಾವ್ ಟು ಸ್ಪೀಕ್ ಅಬೌಟ್ ಹೌ ವಿ ಆರ್, ವಾಟ್ ಈಸ್ ದ ಅಟೈರ್ ಐ ಹ್ಯಾವ್ ವೋರ್ನ್ ಆ್ಯಂಡ್ ಯು ಟು ಎಕ್ಸ್ಪ್ಲೇನ್. ಸೊ ನಾನು ಫಿನಿಕ್ಸ್ ಕ್ವೀನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ಆಮೇಲೆ ರ್ಯಾಂಪ್ ವಾಕ್ ಇತ್ತು, ಆಮೇಲೆ ಕ್ವಶನ್ ಆನ್ಸರ್ಸ್ ಇತ್ತು, ವೈ ಯು ಹ್ಯಾವ್ ಸೆಲೆಕ್ಟೆಡ್ ದಿಸ್ ಥೀಮ್, ಪರ್ಟಿಕ್ಯುಲರ್ ಥೀಮ್ ಅಂತ. ಬಿಕಾಸ್ ಐ ಫೆಲ್ಟ್ ಫಿನಿಕ್ಸ್ ಥೀಮ್ ಇಸ್ ವೆರಿ ಕ್ಲೋಸ್ ಬಿಕಾಸ್ ಐ ಹ್ಯಾವ್ ದಟ್ ಮಲ್ಟಿ ಡೈಮೆನ್ಷನಲ್ ಆ್ಯಂಡ್ ಇಟ್ ರಿಫ್ಲೆಕ್ಟ್ಸ್ ಮೈ ಪರ್ಸನಾಲಿಟಿ. ಸೊ ಹಾಗೆ ಬೇರೆ ಬೇರೆ ಜನ ಬೇರೆ ಬೇರೆ ಥೀಮ್ಸನ್ನು ಇನ್ಕ್ಲೂಡ್ ಮಾಡಿದ್ರು. ಅಂದರೆ ಫಾರ್ ಎಕ್ಸಾಂಪಲ್ ಸಮ್ ಸೆಲೆಕ್ಟೆಡ್ ಡೊಮೆಸ್ಟಿಕ್ ಅಬ್ಯೂಸ್ ಸೆಲೆಕ್ಟ್ ಮಾಡಿದ್ರು, ಮತ್ತು ಸಮ್ ಹನಿ ಬಿ, ಸಮ್ ಮೆಂಟಲ್ ಡಿಪ್ರೆಷನ್, ಹಾಗೆಲ್ಲ ಹೇಗೆ ಹಾಕ್ಕೊಂಡಿದ್ದಾರೆ ಅಟೈರ್ ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು. ಅದಾದಮೇಲೆ ಬಾಸ್ ಬೇಬ್ ಲುಕ್ ಇತ್ತು. ಬಾಸ್ ಬೇಬ್ ಅಂದರೆ ವಿ ಹ್ಯಾವ್ ಟು ಲುಕ್, ನಮಗೆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಕಲರ್ ಕೊಟ್ಟಿದ್ರು. ನಮ್ಮ ಕಲರ್ ಇದ್ದಿದ್ದು ಬ್ಲ್ಯಾಕ್. ಸೊ ಐ ಹ್ಯಾಡ್ ಓನ್ ದ ಪ್ಯಾಂಟ್ ಸೂಟ್ ಮತ್ತು ಒಂದು ಬ್ಯಾಗ್ ಆ್ಯಂಡ್ ಐ ಹ್ಯಾಡ್ ರಿಟರ್ನ್ ಲೈಕ್ ಬಾಸ್ ಬೇಬ್ ಅಂತ ರ್ಯಾಂಪ್ ವಾಕ್ ಮಾಡುವಾಗ. ಸೊ ಹಾಗೆ, ಸೊ ದಟ್ ವಾಸ್ ಅವರ್ ಸೆಕೆಂಡ್ ಡೇ ಇತ್ತು. ಅದಾದಮೇಲೆ ಫಿಟ್ನೆಸ್ ಸೆಷನ್ ಇತ್ತು. ಫಿಟ್ನೆಸ್ ಸೆಷನಲ್ಲಿ ವಿ ಹ್ಯಾಡ್ ಲೈಕ್ 1 minute ಟೈಮ್ ಈಸ್ ಗಿವನ್ ಫಾರ್ ಎವ್ರಿ ಒನ್ ಆ್ಯಂಡ್ ದೇ ವಿಲ್ ಟೆಲ್, ಸರಿ ಫಾರ್ ಎಕ್ಸಾಂಪಲ್ ನೀವು ಬರ್ಪೀಸ್ ಮಾಡಬೇಕು, ಇಲ್ಲ ಪ್ಲ್ಯಾಂಕ್ ಹೋಲ್ಡ್ ಮಾಡಬೇಕು. ಸೊ ಎಲ್ಲರಿಗೂ ಪ್ಲ್ಯಾಂಕಿಗೆ 2 minutes, ಯಾರು ಹೋಲ್ಡ್ ಮಾಡ್ತಾರೆ ಎಕ್ಸ್ಟ್ರಾ ಟಿಲ್ 2 minutes ದೇ ವಿಲ್ ಬಿ ಸ್ಕೋರ್ಡ್ ಫುಲ್ಲಿ. ಮಧ್ಯದಲ್ಲಿ ಬಿಟ್ಟವ್ರದ್ದು ದೇಲ್ ಸ್ಕೋರ್ ವಿಲ್ ಬಿ ಲೆಸ್. ಸೊ ಹಾಗೆ ಫಿಟ್ನೆಸ್ ರೌಂಡ್ ಇತ್ತು. ಫಿಟ್ನೆಸ್ ರೌಂಡ್ ಆದಮೇಲೆ ದೆನ್ ಇಟ್ ವಾಸ್ ದ ಫೈನಲ್ಸಲ್ಲಿ ವಿ ಹ್ಯಾಡ್ ಟು ವೇರ್ ಅ ಗೌನ್ ಆ್ಯಂಡ್ ದೆನ್ ಮೇಕಪ್ ಎಲ್ಲ ಅವ್ರು ಕೊಟ್ಟಿದ್ರು ಮೇಕಪ್. ದೆನ್ ವಿ ಹ್ಯಾಡ್ ಟು ವಾಕ್ ದ ರ್ಯಾಂಪ್. ಆಮೇಲೆ ಇಂಟ್ರೊಡಕ್ಷನ್ ಕೊಡಲಿಕ್ಕಿತ್ತು. ಇಂಟ್ರೊಡಕ್ಷನ್ ಆದಮೇಲೆ ದೆನ್ ಯು ಸೆಲೆಕ್ಟ್ ದ ಟಾಪ್ 5 ಅಲ್ಲಿ ನಾನು ಬರಲಿಲ್ಲ. ಸೊ ಬಟ್ ಐ ಗಾಟ್ ಒಂದು ಸಬ್ ಟೈಟಲ್ ಆಫ್ ಗ್ಲಾಮರಸ್ ರೋಲ್ ಮಾಡೆಲ್. ಸೊ ಅದು ಯಾಕೆಂದ್ರೆ ಪ್ರತಿ ಸಬ್ ಟೈಟಲ್ ಅನ್ನ ಮಿಸ್ ಕ್ಯಾಟಗರಿ, ಮಿಸಸ್ ಕ್ಯಾಟಗರಿ ಮತ್ತೆ ಟೀನ್ ಕ್ಯಾಟಗರಿ, ಅದರಲ್ಲಿ 3 ಕ್ಯಾಟಗರಿಯಲ್ಲಿ ಕೊಡ್ತಾರೆ. ಸೊ ಐ ವಾಸ್ ವೆರಿ ಹ್ಯಾಪಿ ದಟ್ ಐ ಗಾಟ್ ಅ ಕ್ರೌನ್ ಅಂಡ್ ಸಬ್ ಟೈಟಲ್. ಸೊ ಬಿಕಾಸ್ ಫ್ರಮ್ ಥ್ರೂ ದ ಪೇಜನ್ಸ್ ಇನ್ ದ ಪಾಸ್ಟ್ so many years I have been winning different subtitles. Like for example, beautiful eyes, beautiful smile, charismatic lady, ಮತ್ತೆ ಬ್ಯೂಟಿ ವಿತ್ ಬ್ರೈನ್ಸ್, ಹಾಗೆ ಬೇರೆ ಬೇರೆ ಸಬ್ ಟೈಟಲ್ಸ್ ಬಂದಿದೆ. ಸೊ ಗ್ಲಾಮರಸ್ ರೋಲ್ ಮಾಡೆಲ್ ಅಂತ ಬಂದಿರೋದು ಫಸ್ಟ್ ಟೈಮ್. ಇಟ್ ವಾಸ್ ವೆರಿ ನೈಸ್. ಇದಾದ್ಮೇಲೆ ಅವ್ರು ಹೇಳಿದ್ರು ಯು ಆಲ್ಸೋ ಹ್ಯಾವ್ ಅನ್ ಅಪರ್ಚುನಿಟಿ ಟು ಗೋ ಟು ಇಂಟರ್ನ್ಯಾಷನಲ್ ಅಂತ. ಸೊ ಇಂಟರ್ನ್ಯಾಷನಲ್ ಹೋಗ್ಬೇಕಾದ್ರೆ ದರ್ ಆರ್ ಮಲ್ಟಿಪಲ್ ಪೇಜನ್ಸ್ ವಿಚ್ ದೇ ಆರ್ ಅಸೋಸಿಯೇಟೆಡ್. ಸೊ ಇಂಟರ್ನ್ಯಾಷನಲ್ಗೆ ದೆನ್ ದೇ ಸೆಡ್ ಮಿಸಸ್ ಇಂಟರ್ನ್ಯಾಷನಲ್ ಇದೆ, ಅದು USA ನಲ್ಲಿ ಆಗ್ತಾ ಇದೆ, ದಟ್ ಈಸ್ ಇನ್ ಟೆನೆಸಿ ಅಂತ. ಸೊ ಬಟ್ ಫಾರ್ ದಟ್ ಯು ನೀಡ್ ಹ್ಯಾವ್ ಟು ವ್ಯಾಲಿಡ್ ವೀಸಾ. ಸೊ ಐ ಹ್ಯಾಡ್ ಆಕ್ಚುಲಿ ಅಪ್ಲೈಡ್ ಫಾರ್ ವೀಸಾ ಲಾಂಗ್ ಬ್ಯಾಕ್ ಇನ್ 2017 when I was actually supposed to go. Then I couldn't go because I was pregnant. So our visa, it was still valid. So then they said, okay, only you are the one who is having the visa currently, so you can go for this pageant anta. ಅಲ್ಲಿ ನನ್ನ ಪ್ರೊಫೈಲ್ ಕಳಿಸಿದ್ರು, ಪ್ರೊಫೈಲ್ ಸಿಲೆಕ್ಟ್ ಆಯಿತು. ಸಿಲೆಕ್ಟ್ ಆದಮೇಲೆ ದೆನ್ ದೇ ಸೆಡ್ ಓಕೆ ಯು ಕ್ಯಾನ್ ಗೋ ಆಸ್ ರೆಪ್ರೆಸೆಂಟ್ ಆಸ್ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ. ಸೊ ಆವಾಗ ಸಿಲೆಕ್ಟ್ ಆದ ತಕ್ಷಣ ದೇ ಗೇವ್ ದಿಸ್ ಫ್ರಮ್ ಕ್ರೌನ್, ದಿಸ್ ಈಸ್ ಫ್ರಮ್ ಇಂಡಿಯಾ. ಇಂಡಿಯಾ ಬಿಕಾಸ್ ಮಿಸಸ್ ಇಂಟರ್ನ್ಯಾಷನಲ್ ದೇರ್ ದೇ ಹ್ಯಾವ್ ಅನದರ್ ಕ್ರೌನ್, ಅದು ಅಲ್ಲಿ ವಿನ್ ಆದವರಿಗೆಲ್ಲ ಕೊಡ್ತಾರೆ. ಸೊ ದಿಸ್ ಇಸ್ ಫ್ರಮ್ ಇಂಡಿಯಾ ಅಂಡ್ ವಿ ರೆಪ್ರೆಸೆಂಟಿಂಗ್ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ. ಫ್ರಮ್ ದೇರ್ ಪ್ರತಿ ವರ್ಷ ಐದರ್ ಒನ್ ಪರ್ಸನ್ ವಿಲ್ ಗೋ ಫಾರ್ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂಡ್ ದ ವಿನ್ನರ್ ದೇ ವಿಲ್ ಸ್ಪಾನ್ಸರ್ ಅಂಡ್ ದೇ ವಿಲ್ ಗೋ ಫಾರ್ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ವರ್ಲ್ಡ್ ಸಮಥಿಂಗ್ ಎಲ್ಸ್. ಸೊ ಇಟ್ ವಾಸ್ ಐ ಮೀನ್ ಲೈಕ್ ಐ ಆಲ್ವೇಸ್ ಹ್ಯಾಡ್ ಎ ಡ್ರೀಮ್ ಕಿ ನಾನೊಂದು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಇಂಟರ್ನ್ಯಾಷನಲ್ ಯಾವುದಾದ್ರೂ ಒಂದು ಪೇಜೆಂಟಿಗೆ ಹೋಗಬೇಕು ಅನ್ನೋದು. ಸೊ ದ್ಯಾಟ್ ಡ್ರೀಮ್ ಕೇಮ್ ಟ್ರೂ ವಿತ್ ದಿಸ್ ಪೇಜೆಂಟ್ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್. ಸೊ ಅಲ್ಲಿ ಹೋದಾಗ ಇಟ್ ವಾಸ್ ವೆರಿ ನೈಸ್ ಬಿಕಾಸ್ ವಿ ಹ್ಯಾವ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಪೋಲ್ಯಾಂಡ್, ಐರ್ಲ್ಯಾಂಡ್, ಸೌತ್ ಈಸ್ಟ್ ಏಷ್ಯಾ, ಜಪಾನ್, US, ಮೈನ್ಲಿ US ಇಂದ ಜಾಸ್ತಿ ಜನ ಇದ್ರು. ಅಂದರೆ ಅವ್ರು ಬೇರೆ ಡಿಫ್ರೆಂಟ್ ಸ್ಟೇಟ್ಸ್ ಇದ್ದಾರಲ್ಲ, ಅಲ್ಲಿಂದನೂ ಬಂದಿದ್ರು ತುಂಬ ಜನ. ಸೊ ನಾವು ಇಂಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗೆ ಎಲ್ಲ ದೇರ್ ಫ್ರಮ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಇರುತ್ತೆ, ಕಲ್ಚರ್ ಇರುತ್ತೆ, ದೆನ್ ದೇರ್ ಡ್ರೆಸ್ಸಿಂಗ್ ಸ್ಟೈಲ್ ಇಸ್ ಟೋಟಲಿ ಡಿಫ್ರೆಂಟ್. ನಾವು ವಿ ವೇರ್ ಮೋರ್ ಕಂಫರ್ಟಬಲ್ ಕ್ಲೋತ್ಸ್ ಅಂಡ್ ವಿ ಗೋ ದೇರ್, ಬಟ್ ದೇ ಆರ್ ಲೈಕ್ ಫುಲ್ಲಿ ಡ್ರೆಸ್ಡ್ ಅಪ್ ಎಟ್ ಆಲ್ ಟೈಮ್ಸ್. ಏನೇ ಇದ್ರು ಫುಲ್ ಮೇಕಪ್ ಹಾಕೊಂಡು, ಫುಲ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು, ಈವನ್ ಆಚೆ ತಿರುಗಾಡ್ಬೇಕಾದ್ರೂ ದೇ ಆರ್ ಲೈಕ್ ಫುಲ್ಲಿ ಡ್ರೆಸ್ಡ್ ಅಪ್. ಸೊ ಅದನ್ನ ನೋಡಿ ನನಗೆ ಆಶ್ಚರ್ಯ, ಇವ್ರು ಇಷ್ಟು ಜಸ್ಟ್ ಕಮ್ ಟು ಕಲೆಕ್ಟ್ ದ ವೆಲ್ಕಮ್ ಕಿಟ್ ಕಲೆಕ್ಟ್ ಮಾಡಬೇಕಾದ್ರೂ ದೇ ಆರ್ ಲೈಕ್ ಫುಲ್ಲಿ ಡ್ರೆಸ್ಡ್ ಅಪ್. ಐ ಆಮ್ ಲೈಕ್ ವಾವ್, ಈಗೆಲ್ಲ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದಾರೆ ಅಂತ. ಸೊ ದಟ್ ವಾಸ್ ದ ಫಸ್ಟ್ ಡೇ ಅಲ್ಲಿ ಓರಿಯಂಟೇಷನ್ ಇತ್ತು. ಓರಿಯಂಟೇಷನ್ ಅಲ್ಲಿ ವಿ ಹ್ಯಾವ್ ಟು ಗಿವ್ ಅವರ್ ಇಂಟ್ರೊಡಕ್ಷನ್ ಲೈಕ್ ಫ್ರಮ್ ವೇರ್ ವಿ ಆರ್ ಏನು ಅಂತ, ಅಂಡ್ ದೆನ್ ವಿ ಹ್ಯಾವ್ ಟು ಎಕ್ಸ್ಚೇಂಜ್ ದ ಗಿಫ್ಟ್ಸ್ ಫಾರ್ ಆಲ್ ದ ಕಂಟೆಸ್ಟೆಂಟ್. ಅಂದ್ರೆ ನಾನು ಬಿಂದಿ ತಗೊಂಡೋಗಿದ್ದೆ ಫ್ರಮ್ ಇಂಡಿಯಾ,
ಸೊ ಜಸ್ಟ್ ರೆಪ್ರೆಸೆಂಟಿಂಗ್ ಇಂಡಿಯನ್ ಇಂಡಿಯನ್ ಕಲ್ಚರ್ ಅಂತ. ಸೊ ಎವ್ರಿಬಡಿ ಹ್ಯಾಡ್ ಗಿವನ್ ದೇರ್ ಓನ್, ಅಂದ್ರೆ ಸಮ್ ಹ್ಯಾಡ್ ಗಿವನ್ ಜಪಾನ್ ಇಂದ ಫ್ಯಾನ್ ಎಲ್ಲ ಕೊಟ್ಟಿದ್ರು. ಸೊ ದೆನ್ ಸಮ್ ಟೀ ಪ್ಯಾಕೆಟ್ಸ್, ಹಾಗೆ ಅವ್ರವ್ರದ್ದು ಕಂಟ್ರಿಯಿಂದ ಏನ್ ಸ್ಪೆಷಲ್ ಇದೆ ಅದನ್ನ ಕೊಟ್ಟಿದ್ರು. ಸೊ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಅಂಡ್ ನೋಯಿಂಗ್. ಅಂದ್ರೆ ಫಸ್ಟ್ ಡೇ ಜಾಸ್ತಿ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಅಂದ್ರೆ ಯು ಡೋಂಟ್ ನೋ ಎನಿ ಒನ್, ಸೊ ಯು ಜಸ್ಟ್ ಹ್ಯಾವ್ ಟು ಟಾಕ್ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೇಗಿರ್ತದೆ, ಏನ್ ಮಾತಾಡ್ತಾರೆ. ಫಸ್ಟ್ ಕೆಲವರು ಮಾತಾಡಿದ್ರು ಅಂದ್ರೆ ಕೆಲವರಿಗೆ ಇಂಗ್ಲಿಷ್ ಬರೋದಿಲ್ಲ. ಸೊ ದೇ ಹ್ಯಾಡ್ ಟ್ರಾನ್ಸ್ಲೇಟರ್, ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿದನ್ನ ಅವ್ರು ಇನ್ನೊಬ್ರು ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಮತ್ತೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮಗೆ. ಸೊ ಜಪಾನ್ ಇಂದ, ಪೋಲ್ಯಾಂಡ್ ಇಂದ, ಐರ್ಲೆಂಡ್ ಇಂದ ಎಲ್ಲ ಅವ್ರಿಗೆ ಇಂಗ್ಲಿಷ್ ಸರಿ ಬರ್ತಿರ್ಲಿಲ್ಲ. ಸೊ ಟ್ರಾನ್ಸ್ಲೇಟರ್ಸ್ ಇದ್ರು. ಸೊ ನಾವು ಅವರೊಟ್ಟಿಗೆ ಮಾತಾಡಿ ಮತ್ತೆ ಇವ್ರ ಹತ್ರ ಮಾತಾಡ್ತಿದ್ವಿ. ಸೊ ದಟ್ ವಾಸ್ ಆಲ್ಸೋ ನೈಸ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅವರೆಲ್ಲ ಚಂದ ಜಪಾನೀಸ್ ಡ್ರೆಸ್, ನಾವು ಮುಂಚೆ ಎಲ್ಲ ನೋಡ್ತಿದ್ವಿ, ಓಶಿನ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಡಿಡಿಯಲ್ಲಿ. ಆಗ ದಟ್ ಎಕ್ಸಾಕ್ಟ್ ಡ್ರೆಸ್ ಒನ್ ಲೇಡಿ ಹ್ಯಾಡ್ worn from Japan and she had come. I was like, okay, I remember you because we used to see that series Oshin ಅಂತ, ಹಾಗೆ ಚಂದ ಕಾಣ್ತಿದ್ರು. ಮತ್ತೆ and we had only seen but we never get to see them live. So it was really nice to meet all of them. Almost ಒಂದು 40-45 people ಇದ್ರು from all the contestants. ಅದರಲ್ಲಿ ಒಬ್ರು ಬಂದಿರ್ಲಿಲ್ಲ, ಶ್ರೀಲಂಕಾ somebody was just before me, my number, ಅವ್ರು ಬಂದಿರ್ಲಿಲ್ಲ. So rest all of them were there. So around 40-45 people and different dressing. ಮತ್ತೆ ಏನಂದ್ರೆ ಅದಾದ್ಮೇಲೆ ಓರಿಯಂಟೇಷನ್ ಆದ್ಮೇಲೆ ನೆಕ್ಸ್ಟ್ ಡೇ ವಾಸ್ ಅ ಪಾರ್ಟಿ, ರಾಯಲ್ ಪಾರ್ಟಿ, ವೆಲ್ಕಮ್ ಪಾರ್ಟಿ ಅಂತ. ಸೊ ವಿ ಆಲ್ ಹ್ಯಾಡ್ ಟು ವೇರ್ ಪರ್ಪಲ್. ಸೊ ಪರ್ಪಲ್ ಅಲ್ಲಿ ಸಹ ತುಂಬಾ ಶೇಡ್ಸ್ ಇತ್ತು, ತುಂಬಾ ವೆರೈಟಿ ಇತ್ತು. ಅಂಡ್ ವಿ ಆಲ್ಸೋ ಹ್ಯಾಡ್ ಟು ಟೇಕ್, ಇನ್ನೊಂದು ಏನಿತ್ತಂದ್ರೆ ಬೆನಿಫಿಟ್ ಆಕ್ಷನ್ ಅಂತ ಇತ್ತು. ಅಲ್ಲಿ ಒಂದು ಸ್ಕೂಲಿಗೆ ನಾವು ಇಲ್ಲಿಂದ ಇಂಡಿಯಾದಿಂದ ಏನಾದ್ರು ತಗೊಂಡು ಹೋಗ್ಬೇಕಿತ್ತು, ಅಂದ್ರೆ ಫ್ರಮ್ ವಿಚ್ ಎವರ್ ಕಂಟ್ರಿ ದೇ ವರ್ ಕಮಿಂಗ್, and we had to keep it for auction. And ಅಲ್ಲಿ ಅವ್ರು ಯಾರು ಪರ್ಚೇಸ್ ಮಾಡ್ತಾರೆ ಆ ಅಮೌಂಟ್ ನ ಅವರು ದೇ ಇಷ್ಟು ಗಿವ್ ಫಾರ್ ದ ಸ್ಕೂಲ್. ಸೊ ನಾನು ಕೃಷ್ಣಂದು ಪೇಂಟಿಂಗ್ ತಗೊಂಡು ಹೋಗಿದ್ದೆ. ಸೊ ಹಾಗೆ ಡಿಫ್ರೆಂಟ್ ಪೀಪಲ್ ಹ್ಯಾಡ್ ಗಾಟ್ ಡಿಫ್ರೆಂಟ್. ಸೊ ಎಲ್ಲಾನು ಅವ್ರು ಹೇಳಿದ್ರು ಎವ್ರಿ ಕಂಟೆಸ್ಟೆಂಟ್ ಇದು ಎಲ್ಲ ಐಟಮ್ಸ್ ಸೋಲ್ಡ್ ಆಗಿ ದೇ ವಿ ರೇಸ್ಡ್ ಅರೌಂಡ್ $5,000 ಸಮಥಿಂಗ್ ಫಾರ್ ದ ಸ್ಕೂಲ್. ಸೊ ಅದನ್ನು ಕೊಟ್ಟಿದ್ರು. ದೆನ್ ವಿ ಹ್ಯಾಡ್ ಟು ಟೇಕ್ ಸ್ಟೇಷನರಿ ಫಾರ್ ಕಿಡ್ಸ್. ಸೊ ನಾನು ನಟರಾಜ್ ಪೆನ್ಸಿಲ್, ಅಪ್ಸರಾ ಪೆನ್ಸಿಲ್ ಅದನ್ನೆಲ್ಲ ಫುಲ್ ಕಿಟ್ ಇಟ್ಕೊಂಡು ಹೋಗಿದ್ದೆ ಇಲ್ಲಿಂದ. ಸೊ ನನ್ನ ಲಗೇಜ್ ಮಾತ್ರ ಫುಲ್ ಆಗಿತ್ತು. ಫುಲ್ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಹಾಕಿದ್ರೆ ನಾನು ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು, ಆಲ್ರೆಡಿ ಎಕ್ಸ್ಟ್ರಾ ಪೇ ಮಾಡಿದ್ದೆ. ಸೊ ಇಟ್ ವಾಸ್ ಫುಲ್, ದಟ್ 46 kgs ಇಸ್ ದ ಲಿಮಿಟ್. ಸೊ ಇಟ್ ವಾಸ್ ಟೂ ಮಚ್ ಬಿಕಾಸ್ ಐ ಹ್ಯಾವ್ ಟು ಕ್ಯಾರಿ ಎವ್ರಿಥಿಂಗ್ ಫ್ರಮ್ ಇಂಡಿಯಾ. ಅಂದ್ರೆ ಅವ್ರು ಬೇರೆ US ಇಂದ ಅಲ್ಲಿಗೆಲ್ಲ ಡೊಮೆಸ್ಟಿಕ್ ಇರ್ತಿತ್ತು. ಸೊ ದೇ ಡೋಂಟ್ ಹ್ಯಾವ್ ಟು ಕ್ಯಾರಿ ಎವ್ರಿಥಿಂಗ್. ಇಲ್ಲಿಂದ ಅಂದ್ರೆ ಟೂ ಮಚ್ ಟು ಕ್ಯಾರಿ. ಸೊ ಅದು ಕೊಡ್ಲಿಕ್ಕಿತ್ತು. ಮತ್ತೆ ದೆನ್ ಬೆನಿಫಿಟ್ ಆಕ್ಷನಿಗೆ ಕೊಡ್ಲಿಕ್ಕಿತ್ತು. ಸೊ ದೆನ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲರಿಗೆ ಒಂದು ಟೈಮ್ ಕೊಡ್ತಾರೆ. ಎವ್ರಿಬಡಿ ಹ್ಯಾಸ್ ಟು ರಿಪೋರ್ಟ್ ಬೈ 7 o'clock or 7:30, 7:45 ಅಂತ. ಸೊ ಅಲ್ಲಿ ಅಟೆಂಡೆನ್ಸ್ ತೆಗಿತಾರೆ, ರೋಲ್ ಕಾಲ್ ತಾರೆ. ಒಂದು ಸ್ಕೂಲಲ್ಲಿ ಇದ್ದ ಹಾಗೆ ಅಟೆಂಡೆನ್ಸ್ ತೆಗಿತಾರೆ. ದೆನ್ ವಿ ಯೂಸ್ ಟು ಹ್ಯಾವ್ ದ ರ್ಯಾಂಪ್ ವಾಕ್ ಪ್ರಾಕ್ಟೀಸ್ ಇರ್ತದೆ. ಅಂಡ್ ಫಸ್ಟ್ ಟೈಮ್ ವೆನ್ ವಿ ಸಾ ದ ಸ್ಟೇಜ್, ಇಟ್ ವಾಸ್ ಸಚ್ ಎ ಹ್ಯೂಜ್ ಹಾಲ್ ಅಂಡ್ ಫುಲ್. ಅಲ್ಲಿ ಫೋಟೋಸ್ ತೆಗಿಲಿಕ್ಕಿಲ್ಲ ಒಳಗೆ. ಸೊ ಸಚ್ ಎ ಹ್ಯೂಜ್ ಹಾಲ್ ಅಂಡ್ ಇಟ್ ವಾಸ್ ವೆರಿ ಲಿಟ್ ಅಪ್ ಬಿಕಾಸ್ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ಸಚ್ ಎ ಹ್ಯೂಜ್ ಸ್ಟೇಜ್ ವಿತ್ ಸಚ್ ಲಿಟ್ ಅಪ್. ಅಂದ್ರೆ ಇಟ್ಸ್ ಅ ಪರ್ಮನೆಂಟ್ ಸ್ಟೇಜ್ ಇನ್ಸೈಡ್ ದ ಹೋಟೆಲ್. ಅಂಡ್ ಇಟ್ ವಾಸ್ ವೆರಿ ನೈಸ್ ಟು ವಾಕ್ ಆನ್ ದ ಸ್ಟೇಜ್. ಫಸ್ಟ್ ಟೈಮ್ ವಾಕ್ ಮಾಡಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ದೇ ನೆವರ್ ಯೂಸ್ ಟು ಅಡ್ರೆಸ್ ಯು ಆಸ್ ಡಾಕ್ಟರ್ ಶ್ವೇತಾ ಕಾಮತ್ ಆರ್ ಎನಿಬಡಿ ಬೈ ನೇಮ್. ದೇ ಯೂಸ್ ಟು ಟೆಲ್ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಆರ್ ಮಿಸಸ್ ಪೋಲ್ಯಾಂಡ್ ಇಂಟರ್ನ್ಯಾಷನಲ್, ಮಿಸಸ್ ಸೌತ್ ಈಸ್ಟ್ ಇಂಟರ್ನ್ಯಾಷನಲ್. ಅದು ಕೇಳಬೇಕಾದ್ರೆ ಯುವರ್ ಕಂಟ್ರಿ ನೇಮ್ ರಿಫ್ಲೆಕ್ಟಿಂಗ್ ಇನ್ಸ್ಟೆಡ್ ಆಫ್ ಯುವರ್ ನೇಮ್. It was like you cannot explain that feeling. And when they call, okay, the next person on stage is Mrs. India International ಅಂತ ಹೇಳಬೇಕಾದ್ರೆ ಅದು ಫುಲ್ ಖುಷಿ ಆಗ್ತಿತ್ತು. ಅಂದ್ರೆ ಸೈಡಲ್ಲಿ ನಾವು ವಾಕ್ ಮಾಡಬೇಕಾದ್ರೆ ಅಲ್ಲಿ ಬರೀತಿದ್ರು ಇಂಡಿಯಾ ಅಂತ. ಸೊ ಅದೊಂದಿತ್ತು. ಮತ್ತೆ ದರ್ ವಾಸ್ ಸಮಥಿಂಗ್ ಕಾಲ್ಡ್ ಓಪನಿಂಗ್ ನಂಬರ್. ಓಪನಿಂಗ್ ನಂಬರಿಗೆ ನಮ್ಗೆಲ್ಲರಿಗೂ ದೇ ಹ್ಯಾಡ್ ಗಿವನ್ ಅ ಪಿಂಕ್ ಕಲರ್ ಡ್ರೆಸ್, ಡಿಫ್ರೆಂಟ್ ಡಿಸೈನ್, ಒನ್ ಡಿಸೈನರ್, ಡಿಫ್ರೆಂಟ್ ಡಿಸೈನ್. ಸೊ ಐ ವಾಸ್ ಇನ್ ದ ಸೆಂಟರ್ ಆಫ್ ದ ಸ್ಟೇಜ್. ಸೊ ವಿ ಹ್ಯಾಡ್ ಟು ಡೂ ಅನ್ ಕೊರಿಯೋಗ್ರಫಿ ಡ್ಯಾನ್ಸ್ ಇತ್ತು. 2 ಗ್ರೂಪ್ಸ್ ಮಾಡಿದ್ರು. ಸೊ ಐ ವಾಸ್ ಇನ್ ದ ಸೆಂಟರ್ ಆಫ್ ದ ಸ್ಟೇಜ್ ಅಂಡ್ ಇಟ್ ವಾಸ್ ವೆರಿ ನೈಸ್ ಫಾರ್ ಮಿ ಬಿಕಾಸ್ ಐ ಲವ್ ಬೀಯಿಂಗ್ ಆನ್ ದ ಸ್ಟೇಜ್. ಸೊ ನನಗೆ ಸೆಂಟರ್ ಅಲ್ಲಿ ಸಿಕ್ಕಿದೆ ಅಂತ ಬಹಳ ಖುಷಿ ಆಗಿತ್ತು. ಸೊ ದ್ಯಾಟ್ ವಾಸ್ ವಿತ್ ದ ಓಪನಿಂಗ್ ನಂಬರ್ ಆದ್ಮೇಲೆ ದೆನ್ ವಿ ಹ್ಯಾಡ್ ಆಲ್ಸೋ ಹ್ಯಾಡ್ ಇನ್ ಫೈನಲ್ಸ್ ಅಲ್ಲಿ ಏನಿತ್ತಂದ್ರೆ ಫಿಟ್ನೆಸ್ ವೇರ್ ಇತ್ತು. ಫಿಟ್ನೆಸ್ ವೇರ್ ಅವರು ಒಂದು ಸೆಟ್ ಕೊಟ್ಟಿದ್ರು. ವಿ ಹ್ಯಾಡ್ ಟು ವೇರ್ ದ ಸೆಟ್ ಅಂಡ್ ದಟ್ ವಾಸ್ ಒನ್ ಆಫ್ ದ ರೌಂಡ್. ಅದಾದ್ಮೇಲೆ ವಿ ಆಲ್ಸೋ ಹ್ಯಾಡ್ ಸಮಥಿಂಗ್ ಕಾಲ್ಡ್ ಹಸ್ಬೆಂಡ್ಸ್ ವಾಕ್. Husband and wife walking together. But my husband did not accompany me, so I was alone. So ನಾನು ಮತ್ತೆ ಪೋಲ್ಯಾಂಡ್ 2-3 ಜನ ಖಾಲಿ ಇದ್ರು. I mean rest all the husbands had come. So ಆವಾಗ ಹಸ್ಬೆಂಡ್ ಜೊತೆ ವಾಕ್ ಮಾಡ್ಬೇಕಾದ್ರೆ ಅವರು ದೇ ಟು ಪುಟ್ ಅಪ್ ದ ವೆಡ್ಡಿಂಗ್ ಪಿಕ್ಚರ್. ಸೊ ಐ ವಾಸ್ ಲೈಕ್ ಓನ್ಲಿ ಮೈ ಹಸ್ಬೆಂಡ್ ಇಸ್ ನಾಟ್ ದೇರ್. ದೆನ್ ಮತ್ತೆ ಏನ್ ಮಾಡಿದ್ರು ಅಂದ್ರೆ ಅವರು ದೇ ಹ್ಯಾಡ್ ಗಿವನ್ ಒನ್ ಪರ್ಸನ್ ಫ್ರಮ್ ದ ಟೀಮ್. ಸೊ ಐ ಯೂಸ್ ಟು ವಾಕ್ ವಿತ್ ಹಿಮ್ ಅಂಡ್ he used to stand on the stage and I used to just put escort on the stage ಅಷ್ಟೇ. So it was very nice. But when I was walking
ವಾಕಿಂಗ್ ಬ್ಯಾಕ್ ಐ ವಾಸ್ ಲುಕಿಂಗ್ ಎಟ್ ಮೈ ಅವರ್ ವೆಡ್ಡಿಂಗ್ ಪಿಕ್ಚರ್, ಅದನ್ನ ಅಷ್ಟು ಫುಲ್ ದೊಡ್ಡ ಸ್ಕ್ರೀನಲ್ಲಿ ಪೋರ್ಟ್ರೇ ಮಾಡಿದ್ರು. ಸೊ ಇಟ್ ವಾಸ್ ರಿಯಲಿ ನೈಸ್ ಥಿಂಗ್ ದಟ್ ಐ ವಾಸ್ ಲೈಕ್ ಹೌ ಕಮ್ ಯು ಆರ್ ನಾಟ್ ಹಿಯರ್, ಐ ಆಮ್ ಅಲೋನ್ ವಾಕಿಂಗ್ ಹಿಯರ್ ಆನ್ ದ ಸ್ಟೇಜ್ ಅಂತ. ಬಟ್ ಇಟ್ ವಾಸ್ ಲೈಕ್ but they were like your walk was really nice and with the ಅಂದ್ರೆ ಗೌನ್ ವಾಕ್ ಇತ್ತದು. ಸೊ ಇಟ್ ವಾಸ್ ವೆರಿ ನೈಸ್. ಅದೆಲ್ಲ ಪ್ರಿಲಿಮ್ಸ್ ಅಲ್ಲಿ ಇತ್ತು. ಅದಾದ್ಮೇಲೆ ಫೈನಲ್ಸ್ ಇದೆ ಅಗೇನ್ ವಿ ಹ್ಯಾಡ್ ಟು ವಾಕ್ ದ ಸೇಮ್ ವೇರ್ ದ ಸೇಮ್ ಗೌನ್ ಅಂಡ್ ವಾಕ್. ಅವಾಗ ದೆನ್ ದೇ ಅನೌನ್ಸ್ ದ ಟಾಪ್ 16 and then the winners ಯಾರೆಲ್ಲ ಆಗ್ತಾರೆ. ಸೊ ಹಾಗೆ ಸೊ ಇನ್ ಜನರಲ್ ದ whole experience was like the first thing I really liked is that when they call Mrs. India International, so they representing India andre nam hesru enu ella just calling India ante, where is India, where is Mrs. India, where is Mrs. India hange karibekadre tumba khushi agtittu. That was the best experience I ever had, because one thing is that my dream also has come true and it was like very nice experience meeting all the colleagues. Adrallu nandu best friends agidru Poland navaru agidru. So I used to go to their rooms and we used to have nice enjoyment in their room. So it was really now, even now after they go back also we are still in connect with them and we are talking every day and it's very nice experience being there on the stage, and that experience I just can't explain. You have to be there to experience it. ಸೊ ತಮಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದರೆ ತಮ್ಮ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಈಗ. ಓಕೆ ಮ್ಯಾಮ್, ತಮ್ಮ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಹೇಳ್ಕೊಂಡ್ರಿ. ಆ್ಯಂಡ್ ಈ ಥರ ಎಲ್ಲ ಕಾಂಪಿಟೇಷನ್ ಎಲ್ಲ ಇರುವಾಗ ತಾವು ಡಾಕ್ಟರ್ ಆದ ಕಾರಣ ಸೊ ಟೈಮ್ ಮ್ಯಾನೇಜ್ ತುಂಬಾ ಕಷ್ಟ ಅನಿಸುತ್ತೆ. ಸೊ ಅಲ್ಲಿ ಕೂಡ ಟೈಮನ್ನು ಕೊಡಬೇಕು. ಸೊ ಜಾಬನ್ನು ಏನು ಮಾಡ್ತಿದ್ರಿ, ಹೇಗೆ ಬ್ಯಾಲೆನ್ಸ್? ಸೊ ಜಾಬ್ ಆ್ಯಕ್ಚುಲಿ ಜುಲೈ ವಾಸ್ ದ ಮೋಸ್ಟ್ ಸ್ಟ್ರೆಸ್ಫುಲ್ ಮಂತ್. ಯಾಕೆಂದರೆ ಒಂದು ಕಡೆಯಿಂದ ರಿಪೋರ್ಟ್ಸ್ ಬರ್ತಾ ಇತ್ತು ಒನ್ ಆಫ್ಟರ್ ದಿ ಅದರ್. ನಾನು ರಜೆಯಲ್ಲೂ ಇದ್ದೇನೆ. ಸೊ ರಜೆಯಲ್ಲಿದ್ದಾಗ ಐ ಹ್ಯಾವ್ ಗಿವನ್ ಸಮ್ ಹ್ಯಾಂಡ್ ಓವರ್ ಟು ಸಂಬಡಿ ಎಲ್ಸ್ ಟು ಪ್ಲೀಸ್ ಲುಕ್ ಆಫ್ಟರ್ ದಮ್. ಬಟ್ ನಂದು ಪಾರ್ಟ್ ನಾನು ಮಾಡಬೇಕಾಗ್ತದೆ, ಯಾಕಂದರೆ ದ ಅದರ್ ಪರ್ಸನ್ ಐ ಕ್ಯಾನಾಟ್ ವರ್ಡ್ ಬರ್ಡನ್ ಜಸ್ಟ್ ಬಿಕಾಸ್ ಐ ಆಮ್ ಆನ್ ಲೀವ್ ಅಂತ. ಸೊ ಇಟ್ ವಾಸ್ ಲೈಕ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಐ ವಿಲ್ ಬಿ ಡೂಯಿಂಗ್ ದಿಸ್. ರಾತ್ರಿ ಕುತ್ಕೊಂಡು ಎಲ್ಲ ವಿಡಿಯೋಸ್ ಮಾಡೋದು, ಸೋಷಿಯಲ್ ಮೀಡಿಯಾ ಚಾಲೆಂಜಸ್ಗೆ ಎಲ್ಲ ಕಳಿಸೋದು. ಸೊ ದಟ್ ಆಲ್ಸೋ ಹ್ಯಾಡ್ ಎ ಡೆಡ್ ಲೈನ್, ಲೈಕ್ ಜುಲೈ ಎಂಡಲ್ಲಿ ಮಿಸಸ್ ಇಂಡಿಯಾ ಇತ್ತು. ಸೊ ಅದಕ್ಕೆ ಜುಲೈ 15th ವಾಸ್ ದ ಡೆಡ್ ಲೈನ್. ಸೊ ನಾನು ಟ್ರಾವೆಲ್ ಇದ್ದದ್ದು 13th 14th ಹಾಗೆ ಟ್ರಾವೆಲ್ ಇತ್ತು. ಸೊ ಐ ಹ್ಯಾವ್ ಟು ಫಿನಿಶ್ ಆಲ್ ದ ಸೋಷಿಯಲ್ ಮೀಡಿಯಾ ಚಾಲೆಂಜಸ್. ಯಾಕೆಂದರೆ ಒನ್ಸ್ ಐ ರೀಚ್ US or somewhere, ಇಂಟರ್ನೆಟ್ ಸಿಕ್ಕಿಲ್ಲ ಅಂದರೆ ದೆನ್ ಇಟ್ ಗೆಟ್ಸ್ ಡಿಲೇಡ್. ಸೊ ಇಟ್ ವಾಸ್ ಲೈಕ್ ಟೂ ಮಚ್ ಹೆಕ್ಟಿಕ್ ಫಾರ್ ಮೀ ಎಲ್ಲನೂ ಮ್ಯಾನೇಜ್ ಮಾಡೋದು. ಬಟ್ ಸಮ್ಹೌ ಐ ಕೆನಾಟ್ ಗಿವ್ ಎನಿ ಬ್ರೇಕ್ ಟು ದ ಸೋಷಿಯಲ್ ಮೀಡಿಯಾ ಚಾಲೆಂಜ್. ಇಲ್ಲ ಅಂದರೆ ಪೇಜೆಂಟ್ ರಿಲೇಟೆಡ್ ಏನೂ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನೈದರ್ ವರ್ಕ್ ಐ ಕ್ಯಾನ್. ಸೊ ನಾನು ಬೆಳಿಗ್ಗೆಯಿಂದ ಸಂಜೆ ಫುಲ್ ಕಾನ್ಸಂಟ್ರೇಟ್ ಅದ್ರ ಮಾಡ್ತಿರ್ಬೇಕಾದ್ರೂ ಸಬ್ಕಾನ್ಷಿಯಸ್ಲಿ ಐ ವಿಲ್ ಬಿ ಲೈಕ್ ಪೇಜೆಂಟ್ ಇದು ಆಗ್ತಾ ಇದೆ, ಇದು ಬಾಕಿ ಇದೆ ಅಂತ ಆಗ್ತಾ ಇತ್ತು. ಬಟ್ ಸಮ್ಹೌ ಐ ಮ್ಯಾನೇಜ್ಡ್ ಇಟ್. ಐ ವಾಸ್ ಲೈಕ್ ಓಕೆ, ಫೈನಲಿ ಒಂದು ಮುಗಿತು ಇದು ಎಲ್ಲ. ಇಟ್ ವಾಸ್ ಟೂ ಮಚ್ ಸ್ಟ್ರೆಸ್ ಆಗ್ತದೆ, ಅಂದರೆ ಮೆಂಟಲ್ ಎಕ್ಸಾಷನ್ ಆಗ್ತಿತ್ತು. ಅಂದರೆ ಐ ಹ್ಯಾವ್ ಟು ಗಿವ್ 100% ಟು ಎವ್ರಿಥಿಂಗ್. ಐ ಕೆನಾಟ್ ಗಿವ್ ಅಪ್, ಇದು ಆಗೋದಿಲ್ಲ, ಇದು 50% ಮಾಡಿಬಿಡುವ ಅಂತ ಹಾಗೆ ಸಹ ಆಗೋದಿಲ್ಲ. ಸೊ ದಟ್ ವಾಸ್ ಲೈಕ್ ರಿಯಲಿ ಸ್ಟ್ರೆಸ್ಫುಲ್ ಟೈಮ್ ಐ ಶುಡ್ ಸೇ. ಹಸ್ಬೆಂಡ್ ತಮ್ಮ ಜೊತೆ ಬರ್ತಾ ಇದ್ರಾ? ಈ ಥರ ಹಸ್ಬೆಂಡ್ ಬರ್ತಾ ಇದ್ರಾ ತಮ್ಮ ಜೊತೆ ಕಾಂಪಿಟೇಷನ್ಗೆಲ್ಲ? ಇಲ್ಲ ಸೊ ಅವ್ರ ಕೆಲಸದಲ್ಲಿ ಬಿಸಿ ಆಗಿದ್ರು. ಬಟ್ ಸಪೋರ್ಟ್ ಮಾಡ್ತಾ ಇದ್ರ? ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಐ ಯೂಸ್ ಟು ಟೆಲ್ ಲೈಕ್ ಓಕೆ, ಅಟ್ ಲೀಸ್ಟ್ ಯು ಟೇಕ್ ಕೇರ್ ಆಫ್ ದ ಕಿಡ್ಸ್ ಪಾರ್ಟ್, ದೆನ್ ರೆಸ್ಟ್ ಐ ಕ್ಯಾನ್ ಮ್ಯಾನೇಜ್ ಅಂತ. ಸೊ ಆಗ ನನಗೆ ಸ್ವಲ್ಪ ಇದು ರಿಲ್ಯಾಕ್ಸ್ ಆಗ್ತಿತ್ತು. ಇಲ್ಲಾಂದ್ರೆ ಅದನ್ನು ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಅದ್ರ ಮಧ್ಯದಲ್ಲಿ ನಮ್ದು ಮನಿ ಶಿಫ್ಟಿಂಗ್ಸ್ ಆಯಿತು. ಸೊ ದಟ್ ವಾಸ್ ಆಲ್ಸೋ ಇನ್ಕ್ಲೂಡೆಡ್. ಸೊ ಐ ವಾಸ್ ಲೈಕ್ ಟೋಟಲಿ ಮೆಂಟಲಿ ಎಕ್ಸಾಸ್ಟೆಡ್. ಸೊ ದ ಮೊಮೆಂಟ್ ಐ ವೆಂಟ್ ಆ್ಯಂಡ್ ಸ್ಯಾಟ್ ಇನ್ ದ ಫ್ಲೈಟ್, ಐ ಲೈಕ್ ಓಕೆ ನೌ ಐ ವಿಲ್ ರಿಲ್ಯಾಕ್ಸ್ ಅಂತ ಫಾರ್ ಸಮ್ ಟೈಮ್. ಅಷ್ಟು ನನಗೆ ಫುಲ್ ಟೆನ್ಷನ್ ಆಗಿತ್ತು. ಸೊ ಬಿಕಾಸ್ this is all passion, work is also passion. So I have to give 100% in both. ಎರಡರಲ್ಲೂ ಕೊಡ್ಬೇಕಂತ ಹೇಳಬೇಕಂದ್ರೆ ನಿಮಗೆ ಯು ಕೆನಾಟ್ ಟೇಕ್ ಸೋ ಮಚ್ ಆಫ್ ಸ್ಟ್ರೆಸ್ ಆಲ್ ಎಟ್ ಒನ್. ವಾಟ್ ಐ ಡೂ ಇಸ್ ಐ ಗಿವ್ ಪ್ರಯಾರಿಟಿ. ಒಂದಾದ್ಮೇಲೆ ಒಂದು. ಸೊ ಐ ಯೂಸ್ ಟು ಲಿಸ್ಟ್ ಡೌನ್ ದ ಐಟಮ್ಸ್. ಓಕೆ, ವಿಚ್ ಇಸ್ ಪ್ರಯಾರಿಟಿ ಟುಡೇ, ಇದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಐ ವಿಲ್ ಗೋ ಟು ದಟ್. ಆ್ಯಂಡ್ ಐ ಆಮ್ ಆಲ್ವೇಸ್ ಲೈಕ್ ಐ ಡೋಂಟ್ ಲೈಕ್ ಟು ಕೀಪ್ ಇಟ್ ಫಾರ್ ಟುಮಾರೋ. ಇವತ್ತಾದರೆ ಇವತ್ತೇ ಮಾಡಿಬಿಡೋಣ ಅಂತ. ಸೊ ಅದನ್ನು ಇನ್ಕ್ಲೂಡ್ ಮಾಡುವಾಗ ಇಟ್ ವಾಸ್ ಲೈಕ್ ಟು ಮಚ್. ಬಟ್ ದೆನ್ ಐ ವಾಸ್ ಲೈಕ್ ಆಗ ಅನ್ಸುತ್ತೆ ಯಾಕೆ ಬೇಕಿತ್ತು ಇದೆಲ್ಲ, ನಂಗೆ ಇಷ್ಟು ಸ್ಟ್ರೆಸ್ ಯಾಕೆ ಬೇಕಿತ್ತು ಅಂತ. ಬಟ್ ದೆನ್ ಐ ಯೂಸ್ ಟು ಫೀಲ್ ಕಂಫರ್ಟ್ ಮೈ ಸೆಲ್ಫ್ ಆ್ಯಂಡ್ ಸೇಯಿಂಗ್ ದಟ್ ಇದನ್ನೆಲ್ಲ ಇವಾಗ ತುಂಬ ಸ್ಟ್ರೆಸ್ ಅನ್ಸುತ್ತೆ, ಬಟ್ ಒನ್ಸ್ ಇಟ್ ಈಸ್ ಓವರ್ ದೆನ್ ಯು ಫೀಲ್ ದಟ್ ಓಕೆ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್. ಅದು ಆ ಸ್ಟ್ರೆಸ್ಸಲ್ಲೂ ಐ ಹೆಲ್ಡ್ ಮೈ ಕಾಮ್ ಆ್ಯಂಡ್ ಐ ಹ್ಯಾವ್ ಡನ್ ಇಟ್ ಅಂತ ಅದನ್ನ ಫೀಲಿಂಗ್ ಮತ್ತೆ ಬರುತ್ತೆ. ಸೊ ಐ ಯೂಸ್ ಟು ಕಂಫರ್ಟ್ ಮೈ ಸೆಲ್ಫ್ ಆ್ಯಂಡ್ ಐ ಯೂಸ್ ಟು ಡೂ ಇಟ್. ಬಿಕಾಸ್
ಈ ಕಂಫರ್ಟ್ ಲೆವೆಲ್ ವಿ ಹ್ಯಾವ್ ಟು ಡೆವಲಪ್ ಫಾರ್ ಅವರ್ ಸೆಲ್ಫ್. ನೋಬಡಿ ವಿಲ್ ಬಿ ದೇರ್ ಟು ಸಪೋರ್ಟ್ ಅಸ್ ಆರ್ ಏನು ಇದನ್ನ ಸಪೋರ್ಟ್ ನೀವು ಈಗ ಮಾಡ್ತೀರಾ, ಅವ್ರು ಹೇಳ್ತಾರೆ ಬೇಡಾದ್ರೆ ಬಿಡು ಅಂತ ಹೇಳ್ತಾರೆ. ಬೇಡಾದ್ರೆ ಬಿಡೋದಲ್ಲ, ನಿಮಗೆ ಪ್ಯಾಷನ್ ಇರಬೇಕಾದ್ರೆ ದಟ್ ಸ್ಟ್ರೆಸ್ ಈಸ್ ಆಲ್ವೇಸ್ ಅಕಂಪನಿಡ್ ವಿತ್ ಇಟ್. ಸೊ ಯು ನೀಡ್ ಟು ಹ್ಯಾಂಡಲ್ ಹೇಗೆ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಅದನ್ನು ಹೇಗೆ ಅಚೀವ್ ಮಾಡ್ಕೊಳ್ಬೇಕು. ಅದನ್ನು ಎರಡು ದಟ್ ವಾಸ್ ಆಲ್ಸೋ ಲೈಕ್ ದಿಸ್ ವಾಸ್ ದ ಮೋಸ್ಟ್, ನಾನು ಏನು ಹೇಳ್ಬೇಕಂದ್ರೆ ಐ ಲರ್ನ್ಡ್ ಇನ್ ದಿಸ್ ಪೇಜೆಂಟ್ ದೋ ದೇರ್ ವಾಸ್ ಟು ಮಚ್ ಆಫ್ ಸ್ಟ್ರೆಸ್, ಐ ಲರ್ನ್ ಹೌ ಟು ಕಾಮ್ ಡೌನ್ ಮೈ ಸೆಲ್ಫ್ ಆ್ಯಂಡ್ ಫೋಕಸ್ ಆ್ಯಂಡ್ ಡೂ ಇಟ್. ಸೊ ದಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಶುಡ್ ಸೇ. ಬಿಕಾಸ್ ನನಗೆ ಅಂದರೆ ಅಷ್ಟು ಸ್ಟ್ರೆಸ್ ನಾನು ಐ ಹ್ಯಾವ್ ನೆವರ್ ಟೇಕನ್ ಇನ್ ದ ಪೇಜೆಂಟ್. ಅಂದರೆ ಇಲ್ಲಿ ಮಿಸಸ್ ಇಂಡಿಯಾಕ್ಕೂ ಪ್ರಿಪೇರ್ ಆಗಬೇಕು, ಮಿಸಸ್ ಇಂಟರ್ನ್ಯಾಷನಲ್ಗೂ ಪ್ರಿಪೇರ್ ಆಗಬೇಕು, ಎರಡು ಒಟ್ಟೊಟ್ಟಿಗೆ ಇತ್ತು. ಸೊ ಇಟ್ ಇಸ್ ಲೈಕ್ ಇಂಡಿಯಾದು ಡಿಫ್ರೆಂಟ್, ಮಿಸಸ್ ಇಂಟರ್ನ್ಯಾಷನಲಿಗೆ ಟೋಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಪ್ರಿಪೇರಿಂಗ್ ಫಾರ್ ಬೋತ್ ಅಟ್ ದ ಸೇಮ್ ಟೈಮ್ ಇಸ್ ಲೈಕ್ ಟು ಮಚ್. ಯೂಶ್ವಲಿ ಹೇಗಿರುತ್ತೆ ಅಂದರೆ ಮಿಸಸ್ ಇಂಡಿಯಾ ಆಗಿ ಸ್ವಲ್ಪ ಟೈಮ್ ಇರುತ್ತೆ, ಅದಾದಮೇಲೆ ಯು ಪ್ರಿಪೇರ್ ಫಾರ್ ದ ಮಿಸಸ್ ಇಂಟರ್ನ್ಯಾಷನಲ್. ಸೊ ಫಾರ್ ಮೀ ಇಟ್ ವಾಸ್ ಲೈಕ್ ಟುಗೆದರ್ ಆಲ್ ದ ಬೋತ್ ದ ಥಿಂಗ್ಸ್ ವರ್ ಹ್ಯಾಪನಿಂಗ್ ಪ್ಯಾರಲಲಿ. ಸೊ ನಾನು ಎರಡು ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೆ, ಒಂದು ಮಿಸಸ್ ಇಂಡಿಯಾಕ್ಕೆ, ಒಂದು ಮಿಸಸ್ ಇಂಟರ್ನಲ್ಲಿ. ಅಲ್ಲಿ ಲಿಸ್ಟ್ ಮಾಡೋದು, ಇಲ್ಲಿ ಲಿಸ್ಟ್ ಮಾಡೋದು, ಇದರಲ್ಲಿ ಹಾಕಿರೋದು ಅದರಲ್ಲಿ ಇದೆ, ಅದರಲ್ಲಿ. ಬಿಕಾಸ್ India, if you miss something, I can go and buy somewhere. But international, if I miss something, I don't know where to go and buy. In the US ಅಲ್ಲಿ ಎಲ್ಲಿ ಏನು ಸಿಗುತ್ತೆ, ಇಂಡಿಯಾದ ಐಟಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. And where I am staying, because it is not in the center of a city, it was some village in outskirts of the city. So ಅಲ್ಲಿ ಏನು ಸಿಗುತ್ತೆ ಏನು ಸಿಗೋದಿಲ್ಲ. ಸೊ I had to be extra careful while packing ಎಲ್ಲಾನು ಐಟಮ್ಸ್ ಇದೆಯಾ. and they also ಮಿಸಸ್ ಇಂಟರ್ನ್ಯಾಷನಲಿಗೆ they had given a list that ಈ ದಿನ ಇದನ್ನೆಲ್ಲ ತರಬೇಕು, ಈ ಡ್ರೆಸ್ ಹಾಕಬೇಕು, ಈ ಕಲರ್ ಹಾಕಬೇಕು, ಹಾಗೆಲ್ಲ ಎಕ್ಸಾಕ್ಟ್ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ವಿ ಹ್ಯಾವ್ ಟು ಫಾಲೋ, ಬಿಕಾಸ್ ಆ ಫಾಲೋ ಮಾಡಿದಕ್ಕೆ ಯು ಹ್ಯಾವ್ ಎಕ್ಸ್ಟ್ರಾ ಮಾರ್ಕ್ಸ್, ಅಂದರೆ ಮಾರ್ಕ್ಸ್ ಸ್ಕೋರಿಂಗ್ ಇದೆ, ಅದಕ್ಕೆ ಸ್ಕೋರಿಂಗ್ ಇದೆ. So we have to be extra careful when you are doing all the efforts to go to Mrs. India International. You have to make sure that you follow everything whatever they mention in the handbook ಅಂತ ಕೊಟ್ಟಿರ್ತಾರೆ ಮೊದಲು ಎಲ್ಲ ಕಂಟೆಸ್ಟೆಂಟ್ಸಿಗೆ. ಸೊ ಕೆಲವರು ಅಂದರೆ ಅಲ್ಲಿ ಕೆಲವರು ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ದೇ ನೋ 100% ಲೈಕ್ ವಾಟ್ ಈಸ್ ದೇರ್, ವಾಟ್ ಈಸ್ ನಾಟ್ ದೇರ್. ಬಟ್ ಸಿನ್ಸ್ ವಿ ಆರ್ ಗೋಯಿಂಗ್ ಫಾರ್ ದ ಫಸ್ಟ್ ಟೈಮ್, ವಿ ಶುಡ್ ನೋ ಎಕ್ಸಾಕ್ಟ್ಲಿ, ವಿ ಶುಡ್ ನಾಟ್ ಮಿಸ್ ಔಟ್ ಎನಿಥಿಂಗ್. ನನಗೆ ಹೆದರಿಕೆ ಇದ್ದದ್ದು ಇಫ್ ಯು ಮಿಸ್ ಔಟ್ ಸಮಥಿಂಗ್ ವಾಟ್ ಆಲ್ಟರ್ನೇಟ್ ಕ್ಯಾನ್ ಐ ಯೂಸ್ ಅಂತ. So that was it. So but I am happy that I handled the stress very well. ಸೊ ಎಷ್ಟು ಸಮಯಗಳ ಕಾಲ ಇದ್ರಿ ಮ್ಯಾಮ್ ಅಲ್ಲಿ? ಸೊ ಎಷ್ಟು ಸಮಯ ಕಾಲ ಇದ್ರಿ ಅಂದರೆ ಒಂದು ಕಾಂಪಿಟೇಷನ್ಗಾಗಿ? ಅಲ್ಲಿ 1 ವೀಕ್ ಇತ್ತು. 1 ವೀಕ್. 1 ವೀಕ್. ಸೊ 1 ವೀಕಲ್ಲಿ ಎಲ್ಲ ಪ್ರಾಕ್ಟೀಸ್, ಕಾಂಪಿಟೇಷನ್ ಎಲ್ಲ ಒಟ್ಟಿಗೆ. ಅದರಲ್ಲಿ ಇಂಟರ್ವ್ಯೂ ರೌಂಡ್ಸ್ ಆಯಿತು, ದೆನ್ ವಿ ಹ್ಯಾಡ್ ರ್ಯಾಂಪ್ ವಾಕ್, ದೆನ್ ಮಕ್ಕಳೊಟ್ಟಿಗೆ ಒಂದಿನ ಮಕ್ಕಳೆಲ್ಲ ಬಂದಿದ್ರು. ಸೊ ವಿ ಹ್ಯಾಡ್ ಟು ಪೇಂಟ್ ವಿತ್ ದೆಮ್, ಕ್ರಾಫ್ಟ್ ಎಲ್ಲ ಮಾಡ್ಲಿಕ್ಕಿತ್ತು, ದೆನ್ ರ್ಯಾಂಪ್ ವಾಕ್ ಇತ್ತು, ಫೋಟೋ ಶೂಟ್ಸ್ ಇತ್ತು. ಸೊ ಇಟ್ಸ್ ವಾಸ್ ಆಲ್ ಪ್ಯಾಕ್ಡ್ ಶೆಡ್ಯೂಲ್. ಎಲ್ಲಿ ಬ್ರೇಕ್ ಅಂತ ಇರ್ತಿರ್ಲಿಲ್ಲ. ಸೊ ಒನ್ ಆಫ್ಟರ್ ಇದರ ರಿಹರ್ಸಲ್ಸ್ ಇರುತ್ತೆ, ಇಲ್ಲ ಏನಾದರೂ ಇವೆಂಟ್ಸ್ ಇರುತ್ತೆ. ಸೊ ಇಟ್ ವಾಸ್ ಲೈಕ್ ಮಾರ್ನಿಂಗ್ ಆ್ಯಂಡ್ ಇಟ್ ವಾಸ್ ಲೈಕ್ ಮಾರ್ನಿಂಗ್ 7 o'clock 8 o'clock ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ವೈಂಡ್ ಅಪ್ ಬೈ 5 o'clock. ಸೊ ಆಫ್ಟರ್ ದಟ್ ವಿ ಆರ್ ಫ್ರೀ. ಸೊ ಫೈನಲ್ಸ್ ಮಾತ್ರ ಇಟ್ ವಾಸ್ ಇನ್ ದ ಈವ್ನಿಂಗ್. ಪ್ರಿಲಿಮ್ಸ್ ಮತ್ತೆ ಇದು ಮಾತ್ರ 7:30 to 10 ಇಟ್ ವಾಸ್ ವೈಂಡಿಂಗ್ ಅಪ್ ಅಟ್ 10 o'clock. ಸೊ ಫೈನಲ್ಸ್ ವಾಸ್ ವೈಂಡ್ ಅಪ್ ಬೈ 10 o'clock. ಓಕೆ ಮ್ಯಾಮ್. ಆ್ಯಂಡ್ ಈ ಥರ ಒಂದು ಕಾಂಪಿಟೇಷನ್ ಹೇಳಿದಾಗ ಸೊ ತಮ್ಮ ಒಂದು ಎಫರ್ಟಿಂದ ರ್ಯಾಂಪಲ್ಲೆಲ್ಲ ವಾಕ್ ಎಲ್ಲ ಮಾಡ್ತೀರಿ, ಬಟ್ ಇನ್ನೂ ಅಟ್ರಾಕ್ಟ್ ಆಗಿ ಕಾಣೋದು ತಮ್ಮ ಕಾಸ್ಟ್ಯೂಮ್. ಸೊ ತಮ್ಮ ಕಾಸ್ಟ್ಯೂಮ್ ಡಿಸೈನರ್ ಯಾರಾದರೂ ಇಲ್ಲಿಂದಲೇ ಕರ್ಕೊಂಡು ಹೋಗಿದ್ರೆ ಅಥವಾ ಅವರೇ ಕೊಡ್ತಾ ಇದ್ರಾ ಅಲ್ಲಿ? ಅಲ್ಲ, ಅಲ್ಲಿ ಕಾಸ್ಟ್ಯೂಮ್ಸ್ ಅಂದರೆ ಒಂದು ಓಪನಿಂಗ್ ನಂಬರ್ ಡ್ರೆಸ್ ಅವ್ರು ಕೊಟ್ಟಿದ್ರು, ಫಿಟ್ನೆಸ್ ವೇರ್ ಅವ್ರು ಕೊಟ್ಟಿದ್ರು, ಗೌನ್ಸ್ ನಮ್ಮದೇ ಇತ್ತು. ಫಿನಾಲೆ ಗೌನ್ ನಾವೇ ಹಾಕಿದ್ದು. ಮತ್ತೆ ಬೆನಿಫಿಟ್ ಆಕ್ಷನ್ ಅಲ್ಲಿ ನಾವು ಯಾವುದು ಆಕ್ಷನ್ ಐಟಮಿಗೆ ಇಟ್ಟಿದ್ವಿ ಅದೊಂದು ಪಾರ್ಟಿ ಥರ ಮಾಡಿದ್ರು ಅವರು. ಸೊ ಅದಕ್ಕೆ ನಾವು ಯಾವ ಗೌನ್ ಹಾಕ್ತೇವೆ ಅಂತ ನಾವು ಮುಂಚೆನೆ ಅವರಿಗೆ ತೋರಿಸ್ಬೇಕು, ನಾವು ಇಂಥ ಗೌನ್ ಈ ಇವೆಂಟ್ಗೆ ಹಾಕ್ತೇವೆ ಅಂತ. ಅದರಲ್ಲಿ ಯಾಕೆಂದ್ರೆ ನೋ ಗೌನ್ ಶುಡ್ ಬಿ ರಿಪೀಟೆಡ್ ಅಂತ ಅದು ಅವ್ರದ್ದು ಕ್ಲಾಸ್ ಇತ್ತು. ಅದಕ್ಕೆ ನಾ ಹೇಳಿದ್ ನಮ್ದು ಇಂಡಿಯನ್ ಡಿಸೈನರ್, ಇಲ್ಲಿದ್ದು ಗೌನ್ ನಾನು ಹಾಕೋದು. ಸೊ ದೇರ್ ವಿಲ್ ಡೆಫಿನೆಟ್ಲಿ ದೇರ್ ವಿಲ್ ನಾಟ್ ಬಿ ಎನಿ ರಿಪೀಟ್. ಅಲ್ಲಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಪೀಪಲ್ ಬೈ ಫ್ರಮ್ ದ ಸೇಮ್ ಡಿಸೈನರ್. ಸೊ ಸೇಮ್ ಡಿಸೈನರ್ ಆಗಿರುವಾಗ ಇಫ್ ದರ್ ಇಸ್ ಅ ಸಿಮಿಲರ್ ಡಿಸೈನ್ ಇಟ್ ವಿಲ್ ಲುಕ್ ಆಡ್, ರೈಟ್? 2 people wearing the same gown. ಸೊ ಅದಕ್ಕೆ ಅವರು ಮುಂಚೆನೆ ಕೇಳ್ತಿದ್ರು, ನೀವು ಯಾವ್ದೆಲ್ಲ ಡ್ರೆಸ್ ಹಾಕ್ತಾ ಇದ್ದೀರಾ, ಯಾವ ಗೌನ್ ಹಾಕ್ತಾ ಇದ್ದೀರಾ, ಎಲ್ಲ ಅಟೈರ್ ಮುಂಚೆನೆ ಕೇಳ್ತಾ ಇದ್ರು ನಮ್ಮ ಹತ್ರ. ಸೊ ಮೇಕ್ ಓವರ್ ಎಲ್ಲ ಅವರಿಂದಲೇ? ಮೇಕಪ್ ನಾನು ಅಲ್ಲಿ ಒಂದು ಲೋಕಲ್ ಮೇಕಪ್ ಆರ್ಟಿಸ್ಟ್ ಅಂದ್ರೆ ನಮ್ದು ಲಾಸ್ಟ್ ಇಯರ್ ಒಬ್ರು ಹೋಗಿದ್ರು ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಆಗಿ, ಇವ್ರದೇ ಮಾಡಲಿಂಗ್ ಇಂದ. ಸೊ ಅವ್ರಿಗೆ ಕೇಳಿ, ಅವ್ರು ಶಿ ವಾಸ್ ಫ್ರಮ್ US. ಸೊ ಅವ್ರು ಹೇಳಿದ್ರು ಅವರೊಬ್ರು ಲೋಕಲ್ ಆರ್ಟಿಸ್ಟ್ ಇದ್ದಾರೆ, ಅವ್ರ ಹತ್ರ ತಕೊಳ್ಳಿ. ಇವನ್ ದ ಆರ್ಗನೈಸರ್ಸ್ ಆಲ್ಸೋ ಹ್ಯಾಡ್ ಮೇಕಪ್ ಟೀಮ್. ಬಟ್ ಏನಾಗ್ತಿತ್ತು ಅಂದ್ರೆ ಎವ್ರಿಬಡಿ ಇಷ್ಟು ಗೋ ದೇರ್, ಸೊ ಇಟ್ ವಿಲ್ ಬಿ ಟು ರಶ್.
ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೆ, ಐ ಥಾಟ್ ಐ ಹೈರ್ಡ್ ಅನದರ್ ಮೇಕಪ್ ಆರ್ಟಿಸ್ಟ್, ಲೋಕಲ್ ಮೇಕಪ್ ಆರ್ಟಿಸ್ಟ್, ಇಸ್ ಟು ಕಮ್ ಟು ಮೈ ರೂಮ್ ಆ್ಯಂಡ್ ಐ ಟು ಗೆಟ್ ಡ್ರೆಸ್ ಆ್ಯಂಡ್ ದೆನ್ ಐ ಟು ಗೋ ಟು ದ ವೆನ್ಯೂ. ಸೊ ಲೈಕ್ ಮೋರ್ ರಿಲ್ಯಾಕ್ಸ್ಡ್. ಇಲ್ಲಾಂದರೆ ಅವರೆಲ್ಲ, ನಾನು ಫಸ್ಟ್ ಡೇ ನಾನು ಮೇಕಪ್ ನಾನೇ ಸೆಲ್ಫ್ ಮಾಡ್ಕೊಂಡಿದ್ದೆ, ಸೆಕೆಂಡ್ ಡೇ ನಾನು ಹೇಳ್ತಿದ್ದೆ 3 ಗಂಟೆ, ಅವರೆಲ್ಲ ಫುಲ್ ನಿದ್ದೆಗಣ್ಣಲ್ಲಿ ನಿಂತಿದ್ದು. ಏನಾಯಿತು ಅಂತ ನಮಗೆ 5 ಗಂಟೆಗೆ 3 ಗಂಟೆಗೆಲ್ಲ ಮೇಕಪ್ಪಿಗೆ ಕರೆದಿದ್ರು ಅಂತ ಹೇಳ್ತಾ ಇದ್ರು. ಸೊ ಅವಾಗ ಗೊತ್ತಾಯ್ತು ತುಂಬಾ ಜನ ಇದ್ದಾರೆ, ಎಲ್ಲರೂ ಇಲ್ಲೇ ಹೋಗ್ತಾ ಇದ್ದಾರೆ, ಸೊ ರಶ್ ಆಗಿರ್ತದೆ ಅಂತ. ಮತ್ತೆ ಟಚ್ ಅಪ್ ಎಲ್ಲ ಕೊಡ್ತಾ ಇದ್ರು ಅವರು, ಬಟ್ ಇಟ್ ವಾಸ್ ಲೈಕ್ ನೋ ಪ್ರಾಪರ್ ಸ್ಲೀಪ್ ಫಾರ್ ಎನಿ ಒನ್. ಎಲ್ಲರೂ ಮೇಕಪ್ ರಶ್ ಇದಕ್ಕೆ ಓಡ್ತದೆ. ಅಂದ್ರೆ ಒಬ್ಬೊಬ್ಬರಿಗೆ ಮೇಕಪ್ ಹೇರಿಗೆ ಟೈಮ್ ಸ್ಟಾರ್ಟ್ ಫ್ರಮ್ ಅರ್ಲಿ ಮಾರ್ನಿಂಗ್ ಲೈಕ್ 2 o'clock 3 o'clock, ಅಲ್ಲಿಂದ ಅಂದ್ರೆ 7 o'clock, by 8 o'clock ದೇ ಹ್ಯಾವ್ ಟು ಬಿ ರೆಡಿ. ಸೊ ಅದಾದ್ಮೇಲೆ ಎಲ್ಲ ಇವೆಂಟ್ ಸ್ಟಾರ್ಟ್ ಆಗ್ತದೆ. ಸೊ ದಟ್ ಟೈಮ್ ದೇ ವಿಲ್ ನಾಟ್ ಹ್ಯಾವ್ ಟೈಮ್ ಟು ಡೂ ದ ಮೇಕಪ್. ಸೊ ಹಾಗಾಗಿ ನಾನು ಅನ್ಕೊಂಡಿದ್ದೆ, ಐ ಮೇಡ್ ದ ಬೆಸ್ಟ್ ಡಿಸಿಷನ್ ಆಫ್ ಆಸ್ಕಿಂಗ್ ದ ಲೋಕಲ್ ಮೇಕಪ್ ಆರ್ಟಿಸ್ಟ್ ಟು ಕಮ್ ಅಂಡ್ ಡೂ ಅಂತ. ಸೊ ಈವನ್ ದಟ್ ಲೋಕಲ್ ಮೇಕಪ್ ಆರ್ಟಿಸ್ಟ್ ವಾಸ್ ಗುಡ್ ಇನಫ್ ಅಂಡ್ ಶಿ ಡಿಡ್ ದ ಬೆಸ್ಟ್ ಜಾಬ್, ಐ ಫೀಲ್. ಓಕೆ ಮ್ಯಾಮ್, ಸೊ ಇಷ್ಟೊಂದು ಕಾಂಪಿಟೇಷನ್ಗಳಲ್ಲಿ ತಾವು ಭಾಗಿಯಾಗಿದ್ದೀರಿ. ಸೊ ಒಂದೊಂದು ಕಾನ್ಸೆಪ್ಟ್ ಎಲ್ಲ ಇರುತ್ತಂತ ಹೇಳಿದ್ರಲ್ಲ, ಸೊ ತಮಗೆ ಇಷ್ಟವಾದಂತಹ ಕಾನ್ಸೆಪ್ಟ್ ಯಾವುದಾದ್ರೂ ಇದೆಯಾ? ಪೇಜೆಂಟಲ್ಲಿಯಾ? ಪೇಜೆಂಟಲ್ಲಿ ಅಂಥದ್ದೇನು ಇರಲಿಲ್ಲ, ಅದು ರೌಂಡೇ ಇರಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ಲೈಕ್ ನ್ಯಾಷನಲ್ ಕಾಸ್ಟ್ಯೂಮ್ ಅಂಥದ್ದೆಲ್ಲ ಕೇಳ್ತಾ ಇರೋದಲ್ಲ. ನೋ ವಿ ಡಿಡ್ ನಾಟ್ ಹ್ಯಾವ್ ದಟ್ ನ್ಯಾಷನಲ್ ಕಾಸ್ಟ್ಯೂಮ್, ಆ ಥರದ್ದೆಲ್ಲ ಏನಿಲ್ಲ. ಇಲ್ಲ. ಸೊ ತುಂಬ ಕಷ್ಟಪಟ್ಟು ಈ ಒಂದು ಕ್ಷೇತ್ರಕ್ಕೆ ತಾವು ಬಂದಿರುವಂಥದ್ದು. ಸೊ ಇದರ ಎಫರ್ಟ್ ಎಲ್ಲ ಹೇಗಿತ್ತು ಮ್ಯಾಮ್ ತಮ್ಮದು? ಅದೇ ನಮಗೆ ಎಫರ್ಟ್ ಅಂದರೆ ನಮಗೆ ನಾನು ಕೇಳ್ತಿದ್ದೆ, ಅಂದರೆ ಐ ವಾಸ್ ಆಸ್ಕಿಂಗ್ ದ ಪ್ರೀವಿಯಸ್ ಕಂಟೆಸ್ಟೆಂಟ್ ಹೂ ಹ್ಯಾಡ್ ಪಾರ್ಟಿಸಿಪೇಟೆಡ್ ಲಾಸ್ಟ್ ಇಯರ್. ಸೊ ಅವರಿಗೆ ನಾನು ಅವ್ರ ನಂಬರ್ ಕೊಟ್ಟಿದ್ರು ನನಗೆ. ಸೊ ಐ ಯೂಸ್ ಟು ಆಸ್ಕ್ ದೆಮ್ ಲಾಟ್ ಆಫ್ ಕ್ವಶನ್ಸ್. ಅಂದರೆ ಏನು ಪ್ರಿಪೇರ್ ಮಾಡಬೇಕು, ಕ್ವಶನ್ ಕೇಳ್ತಾರೆ, ಏನು ಆನ್ಸರ್ ಮಾಡಬೇಕು, ಮತ್ತು ನಾವು ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು. ಯಾಕಂದರೆ ಅಲ್ಲಿ ಏನಂತ ಹೇಳಿದರೆ, ಈಗ ಇಲ್ಲಿ ಇಂಡಿಯಾದಲ್ಲಿ ನಾವು ಪೀಪಲ್ ಆರ್ ಲೈಕ್, if they like you they'll talk to you, if they don't like you they will not talk to you. ಅದು ಡೈರೆಕ್ಟ್ ಇಂಟ್ರಾಕ್ಷನ್ ಇರುತ್ತೆ. ಬಟ್ ಅಲ್ಲಿ ಹಾಗಲ್ಲ, ವೆದರ್ ದೇ ಲೈಕ್ ಯು ಆರ್ ದೇ ಡೋಂಟ್ ಲೈಕ್ ಯು, ದೇ ವಿಲ್ ಬಿ ನೈಸ್ ಟು ಯು. ಸೊ ಯು ರಿಯಲಿ ಡೋಂಟ್ ನೋ ವೆದರ್ ದೇ ಲೈಕ್ ಯು ಆರ್ ನಾಟ್ ಲೈಕ್ ಯು. ಮತ್ತೆ ಏನಂತ ಹೇಳಿದ್ರೆ ಅಂದರೆ, ಅವ್ರು ಏನು ಹೇಳಿದ್ರು ಅಂದರೆ, ವೆನ್ ಯು ಎಂಟರ್ ದ ಹಾಲ್, ದಟ್ ಈಸ್ ವೆನ್ ದೇ ಸ್ಟಾರ್ಟ್ ಜಡ್ಜಿಂಗ್ ಯು. ಸೊ ಯುವರ್ ಜಡ್ಜ್ಮೆಂಟ್ ಸ್ಟಾರ್ಟ್ ನಾಟ್ ಬೈ ಸ್ಕೋರಿಂಗ್ ಆರ್ ಯುವರ್ ರ್ಯಾಂಪ್ ವಾಕ್, ಅದು ಮಾತ್ರ ಅಲ್ಲ. ಸೊ ದ ಮೊಮೆಂಟ್ ಯು ಎಂಟರ್ ದ ಹಾಲ್, ಹೌ ಯು ಡ್ರೆಸ್ಡ್, ನೀನು ಏನು ಹಾಕೊಂಡಿದ್ಯಾ, ಏನು ಮಾತಾಡ್ತೀಯಾ. ಸೊ ದ ಜಡ್ಜ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್, ಅಂದರೆ ಈಗ ವಿ ರಿಯಲಿ ಐ ಕುಡ್ ರಿಯಲಿ ಫೀಲ್ ಆ್ಯಂಡ್ ಸೆನ್ಸ್ ದಟ್. ಯಾಕಂದರೆ ಒನ್ ಪರ್ಸನ್ ಯೂಸ್ ಟು ಬಿ ಸ್ಟ್ಯಾಂಡಿಂಗ್ ಇನ್ ಒನ್ ಕಾರ್ನರ್, ಅಲ್ಲೊಬ್ರು ಇರ್ತಾರೆ, ಇಲ್ಲೊಬ್ರು ನಿಂತಿರ್ತಾರೆ, ಅಂಡ್ ದೇ ವಿಲ್ ಬಿ ಜಸ್ಟ್ ಸ್ಕ್ರೋಲಿಂಗ್ ಹೀಗೆ. and ಅವ್ನು ಏನು ಮಾಡ್ತಾ ಇರಲ್ಲ, just he will be looking at people. Even if you are talking to someone also, he will be looking at you. So that is how they judge you. ಅಂದ್ರೆ ಅದನ್ನ he'll observe you throughout the day, and then they give the feedback to the organizer that okay, this person is doing this person. So initially first day I was like when she told me that they start judging you from the day one ಅಂತ ಹೇಳುವಾಗ ನಾನು ಅನ್ಕೊಂಡು ಯಾರು ಜಡ್ಜ್ ಮಾಡ್ತಾರೆ, ಎಲ್ಲಿರ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಬಟ್ when I entered the hall, then I realized that okay, that person is really there and somebody else is there. ಅಂದ್ರೆ ಅವ್ರದ್ದು ಆರ್ಗನೈಸರ್ಸ್ ಇದು ಕ್ಲರ್ಕ್ಸ್ ಅಥವಾ ಬೇರೆ ಆರ್ಗನೈಸಿಂಗ್ ಟೀಮ್ ಇರ್ತದಲ್ಲ, ಸೊ ದೇ ಆರ್ ಆಕ್ಚುಲಿ ಸ್ಟ್ರಾಟಜಿಕಲಿ ಪ್ಲೇಸ್ಡ್ ಎವ್ರಿವೇರ್. ಅಂದ್ರೆ ಎನಿವೇರ್ ಇವೆಂಟ್ ಇಸ್ ಹ್ಯಾಪನಿಂಗ್, ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲಿರ್ತಾರೆ, ಎಲ್ಲಿ ಮಾತಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲಂಚ್ ಬ್ರೇಕ್ ಕೊಟ್ಟಿರಿದಾಗ ಎಲ್ಲರೂ ಎಲ್ಲ ಒಟ್ಟಿಗೆ ಕೊಡ್ತಿರ್ತಾರೆ, ಆಗ ಅವ್ರು ಅಟೆಂಡೆನ್ಸ್ ತೆಗಿತಾರೆ. ಅಟೆಂಡೆನ್ಸ್ ಅಲ್ಲಿ ಯಾರು ಲೇಟ್ ಬರ್ತಾರೆ ಅದನ್ನು ಅಬ್ಸರ್ವ್ ಮಾಡ್ತಾರೆ, ಅಂಡ್ ಯಾರು ಎಲ್ಲಿ ಕೂತಿದ್ದಾರೆ, ಯಾರು ಒಟ್ಟಿಗೆ ಕೂತಿದ್ದಾರೆ ಅಷ್ಟು ತನಕ ಅಬ್ಸರ್ವ್ ಮಾಡ್ತಾರೆ. ಲೈಕ್ ಲಿಟ್ರಲಿ ಲೈಕ್ ಟೀಚರ್ ಸಿಟ್ಟಿಂಗ್ ಅಂಡ್ ವಾಚಿಂಗ್ ಯು ವಾಟ್ ಯು ಆರ್ ಡೂಯಿಂಗ್ ಇನ್ ಎವ್ರಿ ಇದಕ್ಕೆ. ಸೊ that observation tumba ittu. So they are literally judging you from top to bottom. Even if you are, how is your hair, how is your earrings, how is your nails, whether you are done grooming, nin dress sari idya, nin matching sari idya, ashtu tanaka observe ಮಾಡ್ತಾರೆ ಅವರು. So I was like wow, this is too much level of observation anta. So it was like ಇಲ್ಲಿ ಅಂದ್ರೆ ಅಷ್ಟು ಯಾರು observe ಮಾಡೋದಿಲ್ಲ. Even when you are coming to the pageant, ಇಂಡಿಯಾದಲ್ಲಿ ಹೇಗಿರ್ತದೆ ಅಂದ್ರೆ they will walk the ramp, they will judge you when you are on the stage. ಇಲ್ಲಿ it judging starts from background itself. The moment you enter, the moment you talk, even if you are going and talking to them also, that time also they will judge you like okay, you ನನ್ನ ಹತ್ರ ಮಾತಾಡಿದ್ದಾರೆ, ಯಾರು ನನ್ನ ಹತ್ರ ಮಾತಾಡಲಿಲ್ಲ, ಯಾರೊಟ್ಟಿಗೆ ಮಾತಾಡ್ತಿದ್ದಾರೆ, ಹಾಗೆಲ್ಲ ಜಡ್ಜ್ ಮಾಡ್ತಿದ್ರು. ಅಂಡ್ ಈವನ್ ದ ಇಂಟರ್ವ್ಯೂ ರೌಂಡ್ ಅಲ್ಲಿ ಇಂಟರ್ವ್ಯೂ ರೌಂಡ್ ದೇ ಆಸ್ಕ್ ಯು ಸಿಂಪಲ್ ಕ್ವಶನ್, ಇಲ್ಲಿ ನಿಮ್ಮ ಫ್ಯಾಮಿಲಿ ಏನು, ಹಾಗೆ ಏನು, ಬಟ್ ದೇ ವಿಲ್ ಟೆಲ್ ಓಕೆ ಯು ಹ್ಯಾವ್ ಆನ್ಸರ್ಡ್ ನೈಸ್ಲಿ, ಹಾಗೆ ಹೇಗೆ. ಬಟ್ ದೆನ್ ಸ್ಕೋರ್ ಅವ್ರು ಹಾಗೆ ಹಾಕೋದಿಲ್ಲ. Scoring will be totally different. I don't know on what basis they score you, because even I really felt that I have given the best interview. But then when you see the others, then they're like yeah they told the same. ನಾನು ಬೇರೆಯವರಿಗೆ ಕೇಳ್ತಿದ್ದೆ how was your interview, ಏನು ಮಾತಾಡಿದ್ರಿ, ಏನು ಕೇಳಿದ್ರು ಅಂತ, ಎಲ್ಲರಿಗೂ ಸೇಮ್ ಕ್ವಶನ್. But then judging criteria, I really don't know how they judge you, because ಆನ್ಸರ್ ಸೇಮ್ ಇರ್ತದೆ. ನೀನು ಏನಕ್ಕೆ ಬಂದಿದ್ಯಾ, ನಿಮ್ಮ ಸೋಷಿಯಲ್ ಕಾಸ್ ಏನಿರ್ತದೆ, then what do you think is ಎಂತ ಇದ್ರದ್ದು ಕಾಸ್ ಎಂತ, ಪೇಜೆಂಟ್ ಏನು, ಪೇಜೆಂಟ್ ಇದು ಏನು ಸ್ಪೆಷಾಲಿಟಿ, ಹಾಗೆಲ್ಲ ಕ್ವಶನ್ಸ್ ಆರ್ ಸಿಮಿಲರ್. ಸೊ
ಬಟ್ ದೇ ಆರ್ ವೆರಿ ನೈಸ್ ಟು ಯು, ಓ ಯು ಆರ್ ವೆರಿ ನೈಸ್ ಹಾಗೆಲ್ಲ ಮಾತಾಡ್ತಾರೆ. ಸ್ಕೋರಿಂಗ್ ವೆನ್ ಯು ಸಿ ನೋ ಇಟ್ ಇಸ್ ಟೋಟ್ಲಿ ಡಿಫರೆಂಟ್. ಸೊ ಬಟ್ ಸ್ಕೋರಿಂಗ್ ಅಂಡ್ ಟ್ರಾನ್ಸ್ಪರೆನ್ಸಿ ಏನಿರಲಿಲ್ಲ. ಸೊ ಬಟ್ ವಿ ಕುಡ್ ಮೇಕ್ ಔಟ್ ದಟ್ ಓಕೆ ಒಂದು ಟಾಪ್ 16 ನಲ್ಲಿ ಕರಿಬೇಕಾದ್ರೆ ಎಲ್ಲ ಅನ್ಸಿತ್ತು. ಟಾಪ್ 16 ನಲ್ಲಿ ಐ ಥಾಟ್ ಅಟ್ ಲೀಸ್ಟ್ ಐ ವಿಲ್ ಬಿ ಇನ್ ಟಾಪ್ 16, ಬಟ್ ಐ ಡಿಂಟ್ ಕಮ್. ಐ ವಾಸ್ ಲೈಕ್ ಓ ಗಾಡ್, ಅಟ್ ಲೀಸ್ಟ್ ನಾನು ಟಾಪ್ 16 ನಲ್ಲಿ ಬರಲಿಲ್ಲ ಅಂತ ಬೇಜಾರಾಗಿತ್ತು ಮಾತ್ರ. ಸೊ ನಾನು ಇಲ್ಲಿಂದ ಅಟ್ ಲೀಸ್ಟ್ ಮೈ ಓನ್ಲಿ ಹೋಪ್ ಅಟ್ ಲೀಸ್ಟ್ ಇನ್ ಟಾಪ್ 16. ಸೋಷಿಯಲ್ ಕಾಸ್ ದ ಒನ್ ಸೇವ್ ದ ಗರ್ಲ್ ಚೈಲ್ಡ್. ಬೇರೆಯವ್ರದ್ದೆಲ್ಲ ಸೋಷಿಯಲ್ ಕಾಸ್ ಇದ್ದಿದ್ದು ಸೇವ್ ದ ಫ್ಯಾಮಿಲಿ, ದೆನ್ ವೆಟರನ್ ಮತ್ತೆ ಅಂಥದ್ದೆಲ್ಲ ಸೋಷಿಯಲ್ ಕಾಸಸ್ ಇತ್ತು. ಸೊ ಬಟ್ ಇಟ್ ಡಿಪೆಂಡ್ಸ್, ಲೈಕ್ ಅವ್ರು ಏನು ಸೆಲೆಕ್ಟ್ ಮಾಡಿದ್ದಾರೆ ಯಾವುದ್ರ ಮೇಲೆ ಡಿಪೆಂಡ್. ಮತ್ತು ಯಾಕೆಂದರೆ ಒನ್ಸ್ ಯು ಗೆಟ್ ಸೆಲೆಕ್ಟೆಡ್ ಇನ್ ಟಾಪ್ 5 ಆದಮೇಲೆ, ಸಾರಿ ಟಾಪ್ 16 ಸೆಲೆಕ್ಟ್ ಆದಮೇಲೆ ಅಗೇನ್ ದೇ ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಸೋಷಿಯಲ್ ಕಾಸ್, ಮತ್ತು ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಿದ್ರು. ಸೊ ಬೇಸ್ಡ್ ಆನ್ ದ್ಯಾಟ್ ದೆನ್ ದೇ ಸೆಲೆಕ್ಟ್ ದ ಟಾಪ್ 5 ಹಾಗೆಲ್ಲ. ಸೊ ಎನಿವೇ ವಿ ಆರ್ ಆಲ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಅಂಡ್ ಹ್ಯಾವಿಂಗ್ ಫನ್. ಆಲ್ ದಿ ಪೋಲ್ಯಾಂಡ್ ಅವ್ರದ್ದೆಲ್ಲ ನಿಂತ್ಕೊಂಡು ನಾವೆಲ್ಲ ಕ್ಲಾಪ್ ಎಲ್ಲ ಹೊಡಿತಾ ಇದ್ವಿ. ಸೊ ಚೆನ್ನಾಗಿತ್ತು. ಮತ್ತೆ ಸೊ ದಟ್ ವಾಸ್ ದ ಓನ್ಲಿ ಥಿಂಗ್ ದಟ್ ಓಕೆ ಟಾಪ್ 6 ನಲ್ಲಿ ಬರ್ಬೋದಿತ್ತು ಅಂತ ಅಷ್ಟೇ ಬೇಜಾರಾಗಿತ್ತು ಅಷ್ಟೇ. ಸೊ ತಾವು ಅಂದ್ಕೊಂಡಿದ್ರ ಮ್ಯಾಮ್ ಅಂದರೆ ಮಿಸಸ್ ಕರ್ನಾಟಕದಿಂದ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ಗೆ ಹೋಗ್ತೀರಿ ಅಂತ? ಓ ಇಲ್ಲಪ್ಪ, ಮಿಸಸ್ ಇಂಡಿಯಾ ಅಂತ ಗೊತ್ತಿತ್ತು, ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಆಗ್ತಾನಂತ ಎಣಿಸ್ತಾ ಇರಲಿಲ್ಲ. ಸೊ ಆದರೂ ಕೂಡ ಕಾಂಪಿಟೇಷನ್ನ ಹುಟ್ಕೊಂಡು, ಸೊ ಕಾಂಪಿಟೇಷನ್ಗೆ ಹೋಗಿ ಪ್ರಯತ್ನ ಎಲ್ಲ ಪಟ್ಟು, ಸೊ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ಗೆ ಹೋಗಿ ಸೆಲೆಕ್ಟ್ ಅಂತೂ ಆದರೆ, ಸೊ ಈ ಟೋಟಲ್ ಜರ್ನಿಯ ಬಗ್ಗೆ ತಮ್ಮ ಒಂದು ಏನಾದರೂ ಏನು ಕಲಿತ್ರಿ? ಸೊ ಒಂದೊಂದು ಕಾಂಪಿಟೇಷನ್ ಅಂತಾದ್ಮೇಲೆ ಏನಾದರೂ ಒಂದು ಕಲೀಲಿಕ್ಕೆ ಇದ್ದೇ ಇರುತ್ತೆ ಅಲ್ವಾ ಮ್ಯಾಮ್? ಸೊ ಟೋಟಲ್ ಆಗಿ ಇದರಿಂದ ತಾವು ಏನು ಕಲಿತ್ರಿ? ಸೊ ನಾನು ಟೋಟಲ್ ಆಗಿ ಏನಂತ ಹೇಳ್ಬೋದು ಅಂದರೆ ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್. ದಟ್ ಇಸ್ ದ ಫಸ್ಟ್ ಥಿಂಗ್. ಯಾಕೆಂದರೆ ನಮ್ಗೆ ಏನನ್ಸುತ್ತೆ ಅಂದರೆ, ಸೊ ಯು ಮೇ ನಾಟ್ ವಿನ್ ಟುಡೇ ಬಟ್ ಯು ವಿಲ್ ಡೆಫಿನೆಟ್ಲಿ ವಿನ್ ಟುಮಾರೋ ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ಐ ವಿಲ್ ಗೋ ಇಂಟರ್ನ್ಯಾಷನಲ್. ದಟ್ ವಾಸ್ ಜಸ್ಟ್ ಎ ಡ್ರೀಮ್. ಸೊ ಆ ಬಿಲೀಫ್ ನನ್ನಲ್ಲಿತ್ತು, ಒನ್ ಡೇ ಐ ಮೇ ರೀಚ್ ಸಮ್ ದೇರ್ ಅಂತ. ಒಂದು ಡ್ರೀಮ್ ಇರಬೇಕು, ಇನ್ನೊಂದು ಯು ಶುಡ್ ಹ್ಯಾವ್ ಎ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್. ಆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ, ಸಿ ವೆನ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್ ದ ಅದರ್ ಪರ್ಸನ್ ಸೀಸ್ ದ ಕಾನ್ಫಿಡೆನ್ಸ್ ಇನ್ ಯು. ಆಗ ಅವರಿಗೂ ಅನಿಸುತ್ತೆ, ಈಗ ನನಗೆ ಕಾನ್ಫಿಡೆನ್ಸ್ ಇಲ್ಲದಿದ್ದರೆ ಮೈ ಮೆಂಟರ್ ವುಡ್ ನಾಟ್ ಹ್ಯಾವ್ ಸೀನ್ ಮೀ ದಟ್ ಓಕೆ ಇವರಿಗೆ ಕಾನ್ಫಿಡೆನ್ಸ್ ಇದೆ, ಐ ಕ್ಯಾನ್ ಸೆಂಡ್ ಹರ್ ಟು US, ಶಿ ವಿಲ್ ರೆಪ್ರೆಸೆಂಟ್ ಇಂಡಿಯಾ. ಸೊ ಆ್ಯಕ್ಚುಲಿ ನನಗೆ ಅದಷ್ಟು ಧೈರ್ಯ ಇರಲಿಲ್ಲ, ಓಕೆ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಅಲ್ಲಿ US ಅಲ್ಲಿ ಹೋಗ್ಬೋದು ಅಂತ. ಬಟ್ ಮೈ ಮೆಂಟರ್ ಲೈಕ್ ನೋ, ಐ ಆಮ್ ಶೂರ್ ಯು ವಿಲ್ ಡೂ ಇಟ್ ಗುಡ್ ಅಂತ ಅವರಿಗೆ ಧೈರ್ಯ ಇತ್ತು, ನಾನು ಮಾಡ್ತೇನೆ. ವೆನ್ ಐ ವೆಂಟ್ ದೇರ್ ಅಂಡ್ ದೆನ್ ಐ ಸೆಂಟ್ ಹರ್ ದ ಫೋಟೋಸ್ ಎಲ್ಲ, ಇನ್ನೆಲ್ಲ ಫೋಟೋಸ್, ದೆನ್ ಶಿ ವಾಸ್ ಲೈಕ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಇಟ್ ವಿಲ್ ಕಮ್ ಸೋ ಬ್ಯೂಟಿಫುಲ್. ಅಷ್ಟು ಸ್ಟ್ರಾಂಗ್ ಅಂದರೆ, ಸಿ representing India in the US is like a totally different scenario. So what happens is in US ಅಲ್ಲಿ ಹೇಗಿದೆ ಅಂದರೆ, they think they are superior. ದೇ ಟ್ರೀಟ್ ಅದರ್ಸ್ ಲೈಕ್ ಓಕೆ ಎಲ್ಲರೂ ಕೆಳಗಿದ್ದಾರೆ ಅಂತ. ಸೊ ಆ ಸಿಚುವೇಶನ್ ಇರಬೇಕಾದ್ರೆ ಗೋಯಿಂಗ್ ಆಸ್ ಅನ್ ಇಂಡಿಯನ್ ಕಂಟೆಸ್ಟೆಂಟ್ ಆ್ಯಂಡ್ ಮ್ಯಾಚಿಂಗ್ ಟು ದೇರ್ ಲೆವೆಲ್ ಈಸ್ ನಾಟ್ ಈಸಿ. ಸೊ ಅವ್ರಿಗೇನಂದರೆ ಅವ್ರು ಎಲ್ಲರೂ ನಮ್ಮ ಲೆವೆಲ್ಗೆ ಮ್ಯಾಚ್ ಆಗಬೇಕು, ಇಲ್ಲಾದರೆ ಇಲ್ಲ ಅಂತ ಆ ಫೀಲಿಂಗ್ ಎಲ್ಲರಲ್ಲೂ ಇರ್ತದೆ. ಸೊ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಮಗೆ ಸೆಲ್ಫ್ ಬಿಲೀಫ್ ಇರಬೇಕು, ಆ್ಯಂಡ್ ವಿ ಶುಡ್ ಬಿ ಲೈಕ್, ಇಟ್ಸ್ ನಾಟ್ ಆರೋಗೆನ್ಸ್ ಬಟ್ ವಿ ಶುಡ್ ಬಿ ಲೈಕ್ ಓಕೆ ನಾವಿದ್ದೇವೆ, ವಿ ವಿಲ್ ಶೋ ಅವರ್ ಲೆವೆಲ್ ಆ್ಯಂಡ್ ವಿ ಆರ್ ಗುಡ್ ಇನಫ್ ಫಾರ್ ಯುವರ್ ಲೆವೆಲ್ ಅಂತ ಅದನ್ನು ತೋರಿಸ್ಕೊಳ್ಬೇಕು. ಇಟ್ ಶುಡ್ ಬಿ ಶೋನ್ ಲೈಕ್ ಅನ್ ಆರೋಗೆಂಟ್. ಅವ್ರಿಗೆ ಅನ್ಸ್ಬಾರ್ದು ಇವ್ರು ಯಾಕೆ ಇಷ್ಟು ರೂಡ್ ಆಗಿದ್ದಾರೆ, ಅದನ್ನು ಅನ್ಸ್ಬಾರ್ದು. ಸೊ ವಿ ಹ್ಯಾವ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಆಲ್ಸೋ. ಸೊ ನನಗೆ ಅಲ್ಲಿ US-ಗೆ ನಾನು ಫಸ್ಟ್ US ನನಗೆ ಅಂತ ಹೇಳಿದಾಗ, ಸೊ ವಾಟ್ ಯು ಆರ್ ಗುಡ್ ಇನಫ್, ಯು ಹ್ಯಾವ್ ಟು ಶೋ ದಟ್ ಇಂಡಿಯಾ ಇಸ್ ಆನ್ ದ ಇಂಟರ್ನ್ಯಾಷನಲ್ ಸ್ಟೇಜ್ ಅಂತ. ಆ ಧೈರ್ಯ ನನಗೆ ಮೆಂಟರ್ನೂ ಕೊಟ್ಟಿದ್ರು. ಸೊ ನನಗೆ ಅನ್ಸಿತ್ತು ಓಕೆ, ಸೊ ಐ ಹ್ಯಾವ್ ನನಗೆ 15-20% ಕಾನ್ಫಿಡೆನ್ಸ್ ಇತ್ತು, ಬಟ್ ರೆಸ್ಟ್ ಆಫ್ ದ ಕಾನ್ಫಿಡೆನ್ಸ್ ಅವ್ರು ಫಿಲ್ ಮಾಡಿದ್ರು. ಸೊ ಬಟ್ ಒನ್ಸ್ ಐ ರೀಚ್ ದೇರ್ ಅಂಡ್ ಐ ಸಾ ದಿ ಅದರ್ ಕಂಟೆಸ್ಟೆಂಟ್, ಆಗ ನನಗೆ ಅನ್ಸಿತ್ತು ಎಸ್ ಐ ಆಮ್ ಗುಡ್ ಇನಫ್, ಐ ಹ್ಯಾವ್ ಟು ಶೋ ದಟ್. ಇವಾಗ ನಾನು ಐ ಆಮ್ ನಾಟ್ ಜಸ್ಟ್ ಡಾಕ್ಟರ್ ಶ್ವೇತಾ ಕಾಮತ್, ಇಟ್ ಈಸ್ ಲೈಕ್ ದ ಹೋಲ್ ಇಂಡಿಯಾ ಇಸ್ ಆನ್ ಮೀ. ಸೊ ಐ ಹ್ಯಾವ್ ಟು, ವೆದರ್ ಐ ವಿನ್ ಆರ್ ನಾಟ್ ಇಟ್ಸ್ ಸೆಕೆಂಡರಿ, ಬಟ್ ವೆನ್ ಐ ಶೋ ಕೇಸ್ ಈಚ್ ಆ್ಯಂಡ್ ಎವ್ರಿ ರೌಂಡ್ ನಾನು ಎಣಿಸ್ಬೇಕು. ದೇ ಹ್ಯಾವ್ ಟು ರಿಮೆಂಬರ್ ಮೀ, ಎಸ್ ದರ್ ವಾಸ್ ಅನ್ ಇಂಡಿಯನ್ ಕಂಟೆಸ್ಟೆಂಟ್ ಹೂ ಹ್ಯಾಡ್ ಕಮ್ ದಿಸ್ ಇಯರ್ ಆ್ಯಂಡ್ ಐ ರಿಮೆಂಬರ್ ಹರ್ ವಾಕ್, ಐ ರಿಮೆಂಬರ್ ಹರ್ ಟಾಕ್, ಆ ಥರ ದಟ್ ಲೆಗಸಿ ಐ ಹ್ಯಾವ್ ಟು ಮೇಂಟೈನ್ ಅಂತ. ಸೊ ಹಾಗೆ ಇವೆಂಟ್ ಎಲ್ಲ ಆಗಿತ್ತು. ಮತ್ತೆ ದೆನ್ ಐ ವಾಸ್ ಕಮಿಂಗ್ ಬ್ಯಾಕ್ ಫ್ರಮ್ ಟೆನೆಸಿ ಅಟ್ ದ ಏರ್ಪೋರ್ಟ್ ಅಲ್ಲಿ ನಂಗೆ ಒಂದು ಜಡ್ಜ್ ಸಿಕ್ಕಿದ್ರು. ಸೊ ಶಿ ವಾಸ್ ಲೈಕ್, ಓ ಯು ಆರ್ ಮಿಸಸ್ ಇಂಡಿಯಾ ರೈಟ್, ಐ ಲವ್ಡ್ ಯುವರ್ ವಾಕ್ ಅಂತ. ನನಗೆ ಒಂದು ತುಂಬಾ ಖುಷಿ ಆಯ್ತು, ಯಾಕಂದ್ರೆ that she was an US judge, she was not nobody from India was or any Asian countries, none of the judges were from here, they were all from US. So then she remembered me particularly ಅಂತ ಹೇಳ್ಬೇಕಾದ್ರೆ then I realized okay I have created my mark on the stage ಅಂತ. So ಅದು ಖುಷಿ ಆಗಿತ್ತು ನನಗೆ. then I called up my mentor and ಹೇಳಿದ್ರು, ನೋಡಿ ಹೀಗೆಲ್ಲ ಹೇಳಿದ್ರು ಜಡ್ಜ್, though you did not win that is okay but you did the best on the stage ಅಂತ ಹೇಳಿದ್ರಲ್ಲ ಅದು. so that's like
you have made your presence felt on the international stage anta. So that was the best feeling I ever had. ಓಕೆ ಮ್ಯಾಮ್. ಆ್ಯಂಡ್ ಇನ್ನು ಮುಂದೆ ಯಾವುದಾದ್ರೂ ಡ್ರೀಮ್ ಇದೆಯಾ, ಯಾವುದಾದ್ರೂ ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಇದೆಯಾ ತಮಗೆ? ಯಾವುದು? ಯಾವುದಾದ್ರೂ ಕಾಂಪಿಟೇಷನ್ಗೆ ಹೋಗ್ಬೇಕಂತ ಇದೆಯಾ ತಮಗೆ? ಏನಾದರೂ ಡ್ರೀಮ್ ಇದೆಯಾ? ಈಗ ಸದ್ಯಕ್ಕೆ ಇಲ್ಲ, ಈಗ ಇಷ್ಟು ಸದ್ಯಕ್ಕೆ ಸಾಕು. ದಿಸ್ ಐ ಆಮ್ ಲೈಕ್ ಸ್ಟಿಲ್ ಬಾಸ್ಕಿಂಗ್ ಇನ್ ದಟ್ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಆಗಿರೋದಕ್ಕೆ. ಬಿಕಾಸ್ ದಿಸ್ ವಾಸ್ ಲೈಕ್ ಏನು ಹೇಳ್ತಾರೆ 2010 ಇಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಲೈಕ್ 15 years ನಾವು. ಅಂದರೆ ನಾಟ್ ಎವ್ರಿ ಇಯರ್ ಐ ಪಾರ್ಟಿಸಿಪೇಟೆಡ್, ಬಟ್ ಇಟ್ಸ್ ಲೈಕ್ ಅ ಜರ್ನಿ ಹಸ್ ಬೀನ್ ಲೈಕ್ ವೆರಿ ಲಾಂಗ್. So I really feel nice. It's like a climax anta helbodu. So at the end of the pageant show, so I'll definitely see if there are any good opportunities. Illa andre my next dream is like I have to walk for the maybe Paris Fashion Week or New York Fashion Week. So nodona ಏನಾಗುತ್ತೆ ಅಂತ. ಕ್ರಾಸ್ ದ ಫಿಂಗರ್. ಓಕೆ ಮ್ಯಾಮ್. ಸೊ ಒಂದಿಷ್ಟು ಮಾತುಕತೆಗಳನ್ನು ಮಾಡಿದ್ವಿ ಕಾರ್ಯಕ್ರಮದಲ್ಲಿ. ಸೊ 1 ಗಂಟೆ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ನಮ್ಮ ಕಾರ್ಯಕ್ರಮ ಮುಗಿಸುವಂಥ ಕೂಡ ಟೈಮ್ ಬಂದಿದೆ. ಆ್ಯಂಡ್ ಫೈನಲ್ ಆಗಿ ಏನಾದರೂ ಹೇಳಲಿಕ್ಕೆ ಉಂಟಾ ಮ್ಯಾಮ್? ಈ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ತಮಗೆ? ಯಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರ್ಕೊಂಡು ನನ್ನ ಬಗ್ಗೆ, ನನ್ನ ಇಂಟ್ರೆಸ್ಟ್ ಬಗ್ಗೆ, ನಾನು ಏನೆಲ್ಲ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡಲಿಕ್ಕೆ. ಸೊ ಯಾಕಂದರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ಹೋಪ್ಫುಲಿ ಐ ಇನ್ಸ್ಪೈರ್ ಸಮ್ವನ್ ಹೂ ಇಸ್ ಲಿಸ್ನಿಂಗ್ ಟು ದಿಸ್. ಮೇಬಿ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಬೀಯಿಂಗ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಲ್ಲದೆ, ಬಟ್ ಅಟ್ ಲೀಸ್ಟ್ ಯು ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಸಮಥಿಂಗ್ ಫ್ರಮ್ ಮೈ ಸ್ಟೋರಿ. ಸೊ ದ್ಯಾಟ್ ಈಸ್ ದ ಮೇನ್ ಥಿಂಗ್ ದಟ್ ಗಿವ್ಸ್ ಮೀ ಹ್ಯಾಪಿನೆಸ್. ಯಾಕೆಂದರೆ ನಮ್ಮ ಸ್ಟೋರಿಯಿಂದಾಗಿ ನಮ್ಮ ಲೈಫಲ್ಲಿ ಆಗಿರೋದು ಅಟ್ಲೀಸ್ಟ್ 1% ಸಂಬಡಿ ಗೆಟ್ಸ್ ಇನ್ಸ್ಪೈರ್ಡ್ ಆ್ಯಂಡ್ ದೇ ಕ್ಯಾನ್ ಡೂ ಸಮಥಿಂಗ್. ಯಾಕೆಂದರೆ ಮೇನ್ ವಾಟ್ ಐ ಫೀಲ್ ಇಸ್ especially for married women. Married women, once they are married, they give up everything and they go back behind kids and family. So I would definitely have one word of advice for all married women is that never give up your passion. I cannot say this blindly because ಎಲ್ಲ ಕಡೆ opportunities ಇರಲ್ಲ, that is a different thing, but at least if you have some hobby, some passion, try to pursue it somehow. ಯಾಕೆಂದರೆ ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಮಾಡಲಿಂಗ್, ಇಟ್ ಮೇ ಬಿ ಆರ್ಟ್, ಇಟ್ ಮೇ ಬಿ ಸ್ವಿಮ್ಮಿಂಗ್, ಇಟ್ ಮೇ ಬಿ ಡ್ಯಾನ್ಸ್, ಎನಿಥಿಂಗ್. ಯಾಕೆಂದರೆ ಜಾಸ್ತಿ ಜನ ನಾನು ನೋಡಿದ್ದೇನೆ, ಒನ್ಸ್ ದೇ ಆರ್ ಮ್ಯಾರಿಡ್ ದೇ ಗಿವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ದೇ ಫೋಕಸ್ ಓನ್ಲಿ ಆನ್ ದಿಸ್. ಮತ್ತೆ ಏನಾಗುತ್ತೆ ಅಂದರೆ ದೆನ್ ದೇ ಫ್ರಸ್ಟ್ರೇಷನ್ ಆಗುತ್ತೆ, ದೆನ್ ದೇ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಮತ್ತು ಮೆಂಟಲ್ ಪೀಸ್ ಇರೋದಿಲ್ಲ, ದರ್ ಇಸ್ ನೋ ಟೈಮ್ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಇಸ್ all an excuse, but at least half an hour a day you give time for yourself, what you love to do, even if it could be singing, just sleeping or just sitting quietly, yene idrunu just do that for yourself, so that at least you will be happy. Once we are happy, we can spread happiness and we can give happiness to others also. ಮತ್ತೇನಂದರೆ ಕಾನ್ಫಿಡೆನ್ಸ್ ಸ್ವಲ್ಪ ಇರಬೇಕು, ಸೆಲ್ಫ್ ಬಿಲೀಫ್ ಇರಬೇಕು, ನಾವು ಮಾಡಬಹುದು ಅಂತ. ನಾವು ನಮ್ಮಲ್ಲಿ ಬಿಲೀವ್ ಮಾಡಿಕೊಂಡ್ರೆ ದೆನ್ ಅದರ್ಸ್ ವಿಲ್ ಬಿಲೀವ್ ಇನ್ ಅಸ್. ಇವಾಗ ಏನಾಗ್ತದೆ ಅಂದರೆ ಸೆಲ್ಫ್ ಬಿಲೀಫೇ ಜಾಸ್ತಿ ಜನರಲ್ಲಿ ಇಲ್ಲ. ಸೊ ದೇ ವಿಲ್ ಥಿಂಕ್ ದಟ್ ದೇ ವಿಲ್ ರಿಲೈ ಆನ್ ದ ಕಂಟೆಂಟ್ ಆಫ್ ಅದರ್ಸ್. ಅಂದರೆ ಇಳ್ದವ್ರು ನನಗೆ ಹೇಳಿದರೆ ನಾನು ಮಾಡ್ಬೋದು ಅಂದಿದ್ರೆ ನಾನು ಮಾಡ್ಬೋದು, ಇಲ್ಲಾಂದ್ರೆ ಅವ್ರು ಏನು ಹೇಳ್ತಾರೋ, ಇವ್ರೇನು ಹೇಳ್ತಾರೋ, ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೋ ಅಂತ ಹೇಳಿದ್ರೆ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ನಾನು ಇಲ್ಲೇ ಮನೇಲಿ ಇರ್ತಿದ್ದೆ. ಸೊ you sometimes you just have to ignore and you do what you are capable of. ನಾವೇನು ಅನ್ಕೊಂಡು ನಾವು ಇದನ್ನು ಮಾಡಿದರೆ ಅವ್ರು ಏನೋ ಹೇಳ್ತಾರೆ ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ ಹಾಗೆ ಅಂದ್ಕೊಂಡು ನಾವು ಏನೂ ಮಾಡದೇ ಇದ್ದರೆ, ಸೊ ಇಟ್ಸ್ ಆರ್ ಲೈಫ್ ಅಲ್ಟಿಮೇಟ್ಲಿ. ನೋ, ವಿ ಹ್ಯಾವ್ ಟು ಟೇಕ್ ದ ಅಂತ ಹೇಳ್ತಾರೆ, ರಥಕ್ಕೆ ಹಿಡಿತೀವಲ್ಲ, ರಥದಲ್ಲಿ ಹಿಡಿದು ನಾವು ನಮ್ಮ ರಥವನ್ನು ನಾವು ಚಲಾಯಿಸಬೇಕು. ಸೊ ವಿ ಕೆನಾಟ್ ಗಿವ್ ಅವರ್ ಹ್ಯಾಂಡಲ್ ಟು ಸಂಬಡಿ ಎಲ್ಸ್ ಟು ರನ್ ದ ಚಾರಿಯಟ್ ಫಾರ್ ಅಸ್. ಸೊ ವಾಟ್ ಎವರ್ ಪಾಸಿಬಲ್, at least be happy in what you like to do. So ಮ್ಯಾರಿಡ್ ವಿಮೆನಿಗಾದರೆ ಇದು. ಸೊ ಇಫ್ ದೇರ್ ಆರ್ ಅನ್ಮ್ಯಾರಿಡ್ ಪೀಪಲ್ ಆರ್ ಗರ್ಲ್ಸ್ ಆರ್ ಎನಿಬಡಿ, ಸೊ ಅವರಿಗೆ ಏನಂತದೆ, ಸೊ ಮ್ಯಾರೇಜ್ ಇಸ್ ನಾಟ್ ದಿ ಫೈನಲ್ ಡೆಸ್ಟಿನೇಷನ್. ಸೊ ಟ್ರೈ ಟು ಅಚೀವ್ ವಾಟ್ ಎವರ್ ಯು ವಾಂಟ್ ಇನ್ ಲೈಫ್. ಏನೇ ಹಾಬೀಸ್ ಇದ್ರೂ ಟ್ರೈ ಟು ಎಕ್ಸೆಲ್ ಇನ್ ಇಟ್ ಆ್ಯಂಡ್ ಎಟ್ ಎನಿ ಪಾಯಿಂಟ್ ಇನ್ ಟೈಮ್ ಡೋ ನಾಟ್ ಗಿವ್ ಅಪ್ ದ ಪ್ಯಾಷನ್ ಯು ಹ್ಯಾವ್ ಇನ್ ಎನಿಥಿಂಗ್ ಇನ್ ಲೈಫ್. ಆ ಪ್ಯಾಷನ್ ಬಿಟ್ಕೊಟ್ರೆ ದೆನ್ ಯು ವಿಲ್ ಹ್ಯಾವ್ ನಥಿಂಗ್ ಟು ಕ್ಯಾಚ್ ಆನ್, ಹೋಲ್ಡ್ ಆನ್. ಯಾಕೆಂದರೆ ಇವಾಗ ನೋಡಿ, ನಾವು ಸ್ಕೂಲಲ್ಲಿ ಇರ್ತೇವೆ, ಸ್ಕೂಲ್ ಆದಮೇಲೆ ದೆನ್ ವಿ ಗೆಟ್ into college ಆದಮೇಲೆ then you go into job, once you go into job you get married, so that cycle goes on, but you will not have any free time to express yourself. ಯಾಕೆಂದರೆ you are concentrating on everything else except yourself. So once you start concentrating on yourself, I think you can definitely have a beautiful life. So balance both. Work life balance is possible for every woman. It's just that we have to decide which is work, which is balance. So you have to do that and do it.
ಓಕೆ ಮ್ಯಾಮ್. ಸೊ ತಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಮೆಸೇಜನ್ನು ಕೂಡ ಕೊಟ್ರಿ ಈ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಇದನ್ನೆಲ್ಲ ಮಾತಾಡಿದ್ರಿ. ಸೊ ತಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸೊ ಹೇಗೆಲ್ಲ ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದ್ರಿ ಅನ್ನುವಂಥದ್ದೆಲ್ಲ ತಾವು ಹೇಳಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂತಹದೇ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಅತಿಥಿಯ ಜೊತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.